ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಮಂತಲ್ಲಿ ನಿಮಗೆ ಫಸ್ಟ್ ಅಟೆಂಪ್ಟ್ JEE ಎಕ್ಸಾಮಿನೇಷನ್ ಮೇನ್ಸ್ ನಡೆದಿದೆ. ಸೊ ಆ ಪೇಪರ್ ಡಿಸ್ಕಷನ್ಸ್ ನಾವು ನೋಡೋಣ. ನಮ್ಗೆ ಸಿಕ್ಕಿರತಕ್ಕಂಥ ಇನ್ಫಾರ್ಮೇಷನ್, ನಮ್ಗೆ ಹಿಡಿದಿರ್ತಕ್ಕಂಥ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ಶುರು ಮಾಡೋಣ. ಸೊ ಇವತ್ತಿನ ವಿಡಿಯೋಲಿ ನಾವು ನೋಡಿ 24th Jan ಶಿಫ್ಟ್ ಟು ಎಕ್ಸಾಮಿನೇಷನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗಿದೆ ಪೇಪರ್ ಅಂತಂದ್ಬಿಟ್ಟು, ಯಾವ ಲೆವೆಲ್ ಇದೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಹಾಗಾಗಿ ನಿಮಗೆ ಏಪ್ರಿಲ್ ನಡೆಯುತ್ತೆ JEE ಎಕ್ಸಾಮಿನೇಷನ್ಗೆ ನಾವು ಏನು ಪ್ಲಾನ್ ಮಾಡಬಹುದು, ಯಾವ ರೀತಿ ಪ್ರಿಪರೇಷನ್ ಇದ್ರೆ ನಾವು ಈಸಿಯಾಗಿ ಸ್ಕೋರ್ ಮಾಡಬಹುದು, ಇಲ್ಲ ರ್ಯಾಂಕ್ ಹೊಡಿಬಹುದು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಸೊ ಲೆಟ್ ಅಸ್ ವೆಲ್ಕಮ್ ಅಂಡ್ ಸಿ ದ ಫಸ್ಟ್ ಪ್ರಾಬ್ಲಮ್ ಇನ್ ದ ಪೇಪರ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಕನ್ಸಿಡರ್ ದ ಸರ್ಕ್ಯೂಟ್ ಶೋನ್ ಅಂತ ಹೇಳ್ತಾರೆ. ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ನಿಮಗೆ. ರೆಸಿಸ್ಟೆನ್ಸ್ ಆಫ್ ಈಚ್ ವೋಲ್ಟ್ ಮೀಟರ್ ಈಸ್ 400 ಓಮ್ ಅಂತ ಹೇಳಿದ್ದಾರೆ. ವೋಲ್ಟ್ ಮೀಟರ್ ಕನೆಕ್ಷನ್ ಮಾಡಿದ್ದಾರೆ 100 ಓಮ್ 100 ಓಮ್ ಹತ್ರ. ನಿಮಗೆ ಫೈಂಡ್ ದ ರೀಡಿಂಗ್ ಆಫ್ ಎನಿ ಒನ್ ವೋಲ್ಟ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೀಟಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸೊ ಸಿ ಹಿಯರ್, ಯಾವಾಗಾದ್ರೂ ನಮಗೆ ವೋಲ್ಟ್ ಮೀಟರ್ ನಾವು ತಗೊಳ್ತೀವೋ ಇಲ್ಲಿ 400 ಓಮ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ ನಿಮಗೆ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಥಿಂಕ್ ಮಾಡಿ ಒಂದ್ಸರಿ ನೀಟಾಗೆ. ಇಲ್ಲಿ ಕರೆಂಟ್ ಅನ್ನೋದು ನಿಮಗೆ 90 ವೋಲ್ಟಿಂದ ಬರ್ತಾ ಇರುತ್ತೆ. ಸೊ ಇಲ್ಲಿ ಬಂದಿದ್ದಾಗ ನಿಮಗೆ ಸೀರೀಸ್ ಕಾಂಬಿನೇಷನ್ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅನ್ನೋದು V1 ಮತ್ತು V2 ಅಂತ ಅಬ್ಸರ್ವ್ ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ಬ್ರಾಂಚಲ್ಲಿ ಏನಾಗಿರುತ್ತೆ ಅಂತಂದರೆ, ಇದು 400, ಇದು 100. ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನೋದು ಇಲ್ಲಿ ಎಷ್ಟಿರುತ್ತೋ ಈ ಒಂದು ಬ್ರಾಂಚಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸು ಅಷ್ಟೇ ಇರುತ್ತೆ. ಹಾಗಾಗಿ ನಿಮಗೆ ವೋಲ್ಟೇಜ್ ಅನ್ನೋದೇನಾಗಿರುತ್ತೆ ಅಂತ ಹೇಳ್ಬೋದು, ನಾವು ಈಕ್ವಲ್ ಆಗಿ ಡಿವೈಡ್ ಆಗಿರ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, V1 ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು V/2 ಆಗಿರುತ್ತೆ. V2 ಅನ್ನೋದು ಸಹ ನಿಮಗೆ V/2 ಆಗಿರುತ್ತೆ. Therefore V1 is equals to V2, which is equals to 90/2, nothing but 45 volts ಅಂತ ಹೇಳ್ತೀವಿ. 45 volts. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವಾ? ಈ ರೀತಿ ನಾವು ನೀಟಾಗಿ ಅನಲೈಸ್ ಮಾಡಿದ್ರೆ ಈಸಿಯಾಗೆ ಸಿಂಪ್ಲಿಫೈ ಮಾಡ್ಬೋದು. ಅದೇ ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಅನ್ನೋದು ಡಿಫರೆಂಟ್ ಆಗಿ ಇದ್ದಿದ್ದರೆ ಆವಾಗ ನಾವು ಬೇರೆ ಮೆಥಡಲ್ಲಿ ಸಾಲ್ವ್ ಮಾಡಬೇಕಾಗಿ ಬರ್ತಾ ಇತ್ತು. ಕರೆಂಟ್ ಕಾನ್ಸ್ಟೆಂಟ್ ತಗೊಂಡು ನಮಗೆ V1 ನಾವು ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಅಬ್ಸರ್ವ್ ಮಾಡಿ, ಕನ್ಸಿಡರಿಂಗ್ ದ ಟೂ ಸ್ವಿಚ್ ಸ್ಟೇಟ್ಸ್ ಟು ಬಿ ಓಪನ್ ಅಂಡ್ ಕ್ಲೋಸ್ ಸ್ಟೇಟ್ಸ್, ವಾಟ್ ಕೈಂಡ್ ಆಫ್ ಲಾಜಿಕ್ ಗೇಟ್ ಇಟ್ ರೆಪ್ರೆಸೆಂಟ್ಸ್ ಅಂತ ಹೇಳ್ತಾರೆ. ಲಾಜಿಕ್ ಗೇಟ್ ಇಟ್ ರೆಪ್ರೆಸೆಂಟ್ಸ್. ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಮೇಲೆ 5 ವೋಲ್ಟ್ ಇದೆ, ಇಲ್ಲಿ 0 ಗ್ರೌಂಡ್ ಮಾಡಿದ್ದಾರೆ ಅಂತಂದರೆ ಇದು 0 ವೋಲ್ಟ್ ಅಂತ ಹೇಳ್ತಾರೆ. ಇಲ್ಲಿಂದ ಬರತಕ್ಕಂಥ ಕರೆಂಟ್ ನಿಮಗೆ ಆ್ಯಕ್ಚುಲಿ ಸ್ಪ್ಲಿಟ್ ಆಗುತ್ತೆ. ದಟ್ ಮೀನ್ಸ್ ಬಲ್ಬ್ ಬ್ರಾಂಚ್ ಮತ್ತು ಎರಡು ಸ್ವಿಚ್ ಇರೋ ಬ್ರಾಂಚ್ ಎರಡು ಹೇಗಿದೆ, ಪ್ಯಾರಲಲ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಲೆಟ್ ಅಸ್ ಸೇ ಔಟ್ಪುಟ್ ಬಲ್ಬ್ ಅನ್ನ Y ಅಂತ ನಾವು ಕನ್ಸಿಡರ್ ಮಾಡೋಣ. ನೋಡಿ, ನಿಮಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿರಬೇಕು. ಕ್ಲೋಸ್ಡ್ ಸ್ಟೇಟ್ ಅಂತಂದ್ರೆ ನಾವು ಹೈ ಲೆವೆಲ್ ಅಂದರೆ 1 ತಗೊಳ್ತೀವಿ. ಓಪನ್ ಸ್ಟೇಟ್ ಅಂತಂದ್ರಾಗ ಇದು ಸ್ವಿಚ್ ಓಪನ್ ಅಂತಂದ್ರೆ 0 ಲೆವೆಲ್ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಅಬ್ಸರ್ವ್ ಮಾಡಿ, A, B ಅಂಡ್ ಔಟ್ಪುಟ್ Y. ಬಲ್ಬ್ ಯಾವ ಕಂಡೀಷನ್ಸ್ ಅಲ್ಲಿ ಗ್ಲೋ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, A 0, B is also 0. ಅಂದರೆ ಏನು ಮಾಡ್ತಾ ಇದೀವಿ, ಇಲ್ಲಿ 2 ಓಪನ್ ಇದೆ ಅಂತ ಹೇಳ್ತಾ ಇದ್ದೀವಿ. 2 ಓಪನ್ ಇದ್ದಾಗ ಕರೆಂಟ್ ಅನ್ನೋದು ನಿಮಗೆ ಈ ಸ್ವಿಚಸ್ ಇಂದ ಪಾಸ್ ಆಗಲ್ಲ, ಬಲ್ಬಿಂದ ಪಾಸ್ ಆಗಿ ನಿಮಗೆ ಇಲ್ಲಿ ಗ್ರೌಂಡ್ಗೆ ಹೋಗುತ್ತೆ. ಹಾಗಾಗಿ ಔಟ್ಪುಟ್ ಬಲ್ಬ್ ಗ್ಲೋ ಆಗುತ್ತೆ, ಔಟ್ಪುಟ್ 1 ಅಂತ ಹೇಳ್ಬೋದು. ಇಲ್ಲಿ ನೋಡಿ, A 0, B 1 ಅಂತ ಕನ್ಸಿಡರ್ ಮಾಡ್ತೀನಿ. A 0 ಅಂದರೆ ಅರ್ಥ ಏನಿಲ್ಲಿ, ಎ ಅನ್ನೋದು ಓಪನ್ ಇದೆ, ಬಿ ಅನ್ನೋದು ಕ್ಲೋಸ್ ಆಗಿದೆ. ಹಾಗಾಗಿ ಇಲ್ಲಿ ಏನಾಗಿದೆ, ನಿಮಗೆ ಕರೆಂಟ್ ಅನ್ನೋದು ಪಾಸ್ ಆಗಿರೋದ್ರಿಂದ ನೆಟ್ವರ್ಕ್ ಇಲ್ಲಿ ಕಟ್ ಆಗಿರೋದ್ರಿಂದ ಕರೆಂಟ್ ವಿಲ್ ನಾಟ್ ಪಾಸ್ ಥ್ರೂ ದ ಸ್ವಿಚಸ್ ಅಂತ ಹೇಳ್ತೀವಿ. ಆವಾಗಲೂ ಸಹ ಕರೆಂಟ್ ಅನ್ನೋದು ಬಲ್ಬಿಂದನೇ ಗ್ಲೋ ಆಗುತ್ತೆ. ಸೊ ಇದು 1 ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 1 ಮತ್ತು 0. ಎ ಅನ್ನೋದು ಕ್ಲೋಸ್, ಬಿ ಅನ್ನೋದು ಓಪನ್ ಆಗಿದ್ದಾಗೂ ಸಹ ನಿಮಗೆ ಕರೆಂಟ್ ಅನ್ನೋದು ಸ್ವಿಚಸ್ ಇಂದ ಹೋಗೋದಿಲ್ಲ, ಬಲ್ಬಿಂದ ಪಾಸ್ ಆಗಿ ಬಲ್ಬ್ ಅನ್ನೋದು ಗ್ಲೋ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಎರಡೂ ಸ್ವಿಚಸ್ ನಿಮಗೆ ಕ್ಲೋಸ್ ಆಗಿದೆ, 1 ಅಂತಂದ್ರೆ ಕ್ಲೋಸ್ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗಾದ್ರೆ ಎರಡು ನಿಮಗೆ ಕ್ಲೋಸ್ ಆಗಿರುತ್ತೋ ಅವಾಗ ಕರೆಂಟ್ ಅನ್ನೋದು ನಿಮಗೆ ಬಲ್ಬಿಂದ ಹೋಗಲ್ಲ, ಈ ಸ್ವಿಚಸ್ ಇಂದ ಪಾಸ್ ಆಗುತ್ತೆ. ಯಾಕೆ ಅಂತಂದಾಗ ದಿಸ್ ವಿಲ್ ಬಿಕಮ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಪಾತ್ ಅಂತ ಹೇಳ್ತೀವಿ ಕರೆಂಟ್ಗೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಈ ಸ್ವಿಚಸ್ ಇಂದ ಹೋಗೋದ್ರಿಂದ ಬಲ್ಬ್ ಇಂದ ಕರೆಂಟ್ ಫ್ಲೋ ಆಗಲ್ಲ, ಇಲ್ಲ ಬಲ್ಬ್ ಅನ್ನೋದು ಶಾರ್ಟ್ ಸರ್ಕ್ಯೂಟ್ ಅಂತಾನು ಹೇಳ್ಬೋದು. ದೇರ್ಫೋರ್ ಬಲ್ಬ್ ವಿಲ್ ನಾಟ್ ಗ್ಲೋ
ಹಾಗೆ ನಿಮಗೆ 0 ಅಂತ ಬರುತ್ತೆ. ದೇರ್ಫೋರ್ ಒಂದ್ಸರಿ ನೀವು ನೀಟಾಗೆ ಅಬ್ಸರ್ವ್ ಮಾಡಿದ್ದಾಗ ವಾಟ್ ಈಸ್ ದ ಕಂಡೀಷನ್, ಇಲ್ಲಿ ಏನು ಬರ್ಬೋದು ನಿಮ್ಗೆ, ಇಲ್ಲಿ ಟ್ರೂತ್ ಟೇಬಲ್ ನೀವು ಅಬ್ಸರ್ವ್ ಮಾಡಿದ್ದಾಗ ಇಟ್ ರೆಪ್ರೆಸೆಂಟ್ಸ್ NAND ಗೇಟ್ ಅಂತ ಹೇಳ್ತೀವಿ. ಇಟ್ ರೆಪ್ರೆಸೆಂಟ್ಸ್ NAND ಗೇಟ್. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಗೊತ್ತಾಗ್ತಾ ಇದೆಲ್ವಾ ಹೇಳ್ತಾ ಇದೇನೋ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಇಲ್ಲಿ ನೋಡಿ, Γ1 be the ratio of molar heat at constant pressure and at constant volume for a monatomic gas. Similarly, Γ2 is for diatomic gas ಅಂತ ಹೇಳ್ದು. Γ2 is for diatomic gas. ಸೊ ಇಲ್ಲೇನು ಬರೀಬೋದು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ಫಾರ್ ಮೋನೋ Γ1 is equals to Cp by Cv. Its value is equals to 5/3. ನಮಗೆ ಗೊತ್ತಿದೆ ಇದು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಅದೇ ನಿಮಗೆ ಫಾರ್ ಡಯಾಟಾಮಿಕ್ ಗ್ಯಾಸ್ ರೇಷಿಯೋ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಅನ್ನೋದು ನಿಮಗೆ ಏನಾಗಿರುತ್ತೆ ಹೇಳಿ ನೋಡೋಣ, 7/5 ಆಗಿರುತ್ತೆ. ದೇರ್ಫೋರ್ ಈ ಎರಡರ ರೇಷಿಯೋ ನಾವು ಕನ್ಸಿಡರ್ ಮಾಡೋಣ. Γ1 by Γ2. Γ1 ಎಷ್ಟಿದೆ ನಿಮಗೆ 5/3 ಬೈ Γ2 ಅಂತಂದಿದ್ದಾಗ ನಿಮಗೆ 5/7 ಅಂತ ಬರೀಬಹುದು ರೆಸಿಪ್ರೋಕಲ್ ಮಾಡಿಕೊಂಡು. ಸೊ 5 × 5 25, 7 × 3 21. ದೇರ್ಫೋರ್ ವಾಟ್ಸ್ ದ ರೇಷಿಯೋ Γ1 by Γ2 ಏನು ಹೇಳುತ್ತೆ ನೋಡಿ, ಇಲ್ಲಿ ಇಟ್ ರೆಪ್ರೆಸೆಂಟ್ಸ್ ಆಪ್ಷನ್ ಸಿ ಅಂತ ಹೇಳ್ತಾರೆ, 25/21. ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಯೂನಿಫಾರ್ಮ್ ರಾಡ್ ಆಫ್ ಲೆಂತ್ ಎಲ್ ಈಸ್, ನೋಡಿ ಇಲ್ಲಿ ಯೂನಿಫಾರ್ಮ್ ರಾಡ್ ಆಫ್ ಲೆಂತ್ L is rotating with constant angular velocity omega ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಡಯಾಗ್ರಾಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ವಾಟ್ ದೇರ್ ಆಸ್ಕಿಂಗ್, ವಾಟ್ ಈಸ್ ದ EMF ಇಂಡ್ಯೂಸ್ಡ್, ಎಷ್ಟು EMF ಇಂಡ್ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಿಮಗೆ ಒನ್ ಶಾರ್ಟ್ ಏಕಲವ್ಯಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಟ್ ಈಸ್ ಅ ರೊಟೇಷನಲ್ EMF ಅಂತ ಹೇಳಿದೆ. ರೊಟೇಷನಲ್ EMF ಒಂದು ಡಿಸ್ಕ್ ಆಗಿರ್ಬೋದು, ಇಲ್ಲ ಒಂದು ರಾಡ್ ಆಗಿರ್ಬೋದು, ರೊಟೇಟ್ ಆಗಿದ್ದಾಗ ನಿಮಗೆ ಸೊ EMF ಇಂಡ್ಯೂಸ್ಡ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಹಾಫ್ ಬಿ L ಸ್ಕ್ವಯರ್ ಇಂಟು ಒಮೇಗಾ ಅಂತ ನಿಮಗೆ ಡೈರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಹೇಗೆ ಬರ್ಬೋದು ನಿಮಗೆ ಅಂತಂದಾಗ EMF ಇಸ್ ಈಕ್ವಲ್ಸ್ ಟು B × L × V ಅಂತ ಬರೀಬಹುದು. B ಇಂಟು ಲೆಂತ್ ಅಂತಂದಾಗ ನಿಮಗೆ ಸೆಂಟರ್ ಆಫ್ ಮಾಸ್ ನಾವು ಕನ್ಸಿಡರ್ ಮಾಡಿದ್ದಾಗ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು L/2 ಆಗಿರುತ್ತೆ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ L/2 ಇಂಟು R ಒಮೇಗಾ. ಇಲ್ಲಿ R ಅಂದರೆ ಏನಿಲ್ಲಿ ಅಂತಂದಾಗ R is nothing but L ಅಂತ ಕನ್ಸಿಡರ್ ಮಾಡಬಹುದು. therefore you can write this as half B L square omega ಅಂತ ನಾವು ಬರ್ದಿದ್ದಾಗ we can go with ಆಪ್ಷನ್ ನೋಡಿ half B. so we can go with ಆಪ್ಷನ್ A ಅಂತ ಹೇಳ್ತಾ ಇದೀವಿ. ಗೊತ್ತಾಗಿದಲ್ವೇ ಹೇಳ್ತಾ ಇದ್ದೇನೆ ಅಂತ. ನಾವು let us see the next question. ನೆಕ್ಸ್ಟ್ ಕ್ವಶನ್ ನೀಟಾಗಿ ಒಂದ್ಸರಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನಿಷಿಯಲಿ ಕೆಪಾಸಿಟನ್ಸ್ ಇಸ್ ಈಕ್ವಲ್ಸ್ ಟು 15 picofarad. ದೆನ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇಟ್ ಈಸ್ ಡಬಲ್ಡ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೇಸ್ 1 ಇನಿಷಿಯಲಿ ದರ್ ಈಸ್ ಎ ಕೆಪಾಸಿಟರ್. ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ಡಿ ನಾ ತಗೊಂಡಿದ್ದಾಗ ಅದು 15 picofarad ಅಂತ ನಿಮಗೆ ಮೆನ್ಷನ್ ಮಾಡಿದ್ದಾರೆ. 15 picofarad ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಕೇಸ್ 2 ಒಂದ್ಸರಿ ಅಬ್ಸರ್ವ್ ಮಾಡಿ. ಫಸ್ಟ್ ಆಫ್ ಆಲ್ ಇವಾಗ ಇಲ್ಲಿ ಡಿಸ್ಟೆನ್ಸ್ ಅನ್ನೋದು ನಿಮಗೆ ಡಬಲ್ ಮಾಡಿದ್ದಾರೆ. ಲೆಟ್ ಇಟ್ ಬಿ D' ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಒಂದು ಡೈರೆಕ್ಟ್ರಿಕ್ನ ಸಹ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ರಿಕ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಹೊಸ ಕೆಪಾಸಿಟನ್ಸ್ ಏನಾಗುತ್ತೆ ನೋಡಿ, ಇಲ್ಲಿ K ಟೈಮ್ಸ್ ε0 ಇಂಟು A ಬೈ D' ಅಂತ ಬರೀಬಹುದು. K ಟೈಮ್ಸ್ ε0 ಇಂಟು A ಡಿವೈಡ್ ಬೈ D' ಅಂದರೆ ಇಲ್ಲಿ 2D ಅಂತ ಬರೀಬಹುದು. ಏನಿದೆ ε0 A ಬೈ D ಅಂತಂದಾಗ ಇಟ್ ಈಸ್ ಇನಿಷಿಯಲ್ ಕೆಪಾಸಿಟನ್ಸ್ ಅಂತ ನಾವು ತಗೋಬಹುದು. ಸೊ C' ಬಿಕಮ್ಸ್ ಈಕ್ವಲ್ ಟು K ವ್ಯಾಲ್ಯೂ ಎಷ್ಟು ನಿಮಗೆ ಇಲ್ಲಿ 3.5 ಇಂಟು ಬೈ 2 ಇಂಟು ವಾಟ್ ಇಸ್ ε0 A ಬೈ 2, ಇಟ್ ಈಸ್ 15 ಅಂತ ನಾವು ತಗೋಬಹುದು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ, ವೆನ್ ಎವರ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನಿಮ್ಗೆ ಎಷ್ಟು ಬರುತ್ತೆ ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ 30 ಒಂದು ನಿಮಿಷ ಇಂಟು K ವ್ಯಾಲ್ಯೂ. ವಾಟ್ ಈಸ್ K ವ್ಯಾಲ್ಯೂ? ಇಟ್ ಈಸ್ 3.5. ಒನ್ ಮೋರ್ ಥಿಂಗ್ ಏನು ಹೇಳ್ತಾ ಇದೆ ನೋಡಿ, ಇಲ್ಲಿ x/4 ಅಂತ ಹೇಳಿದಾರಲ್ವ ಇಲ್ಲಿ ನಮಗೆ.
ಬೈ 4 ಬರಬೇಕು ಅಂತಂದರೆ ನಾನು ಇಂಟು 2/2 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅವು ಅಬ್ಸರ್ವ್ ಮಾಡಿ ಇಲ್ಲಿ 30 ಇಂಟು 3.5 ಡಿವೈಡ್ ಬೈ 4 ಅಂತ ಬರಿಬಹುದು. 30 ಇಂಟು 3.5 ಅಂತಂದರೆ ನಿಮಗೆ 105/4 ಅಂತ ಆಗುತ್ತೆ. ಸೊ ವೆನೆವರ್ ವಿ ಕಂಪೇರ್ ದಿಸ್ ಆ್ಯಸ್, ನೋಡಿ ಇಲ್ಲಿ ಗಿವೆನ್ ಏನು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ x/4, ನಮಗೆ ಎಷ್ಟು ಬಂದಿದೆ ಇಲ್ಲಿ 105/4 ಅಂತ ಹೇಳ್ತಿದ್ವಿ. therefore x will become equals to 105 ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ನೆಕ್ಸ್ಟ್ ಕ್ವಶನ್. ಅರ್ಥ ಮಾಡ್ಕೊತಾ ಇದ್ರಲ್ವಿ ನಿಮಗೆ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದ್ಸರಿ ರಿವೈಸ್ ಮಾಡೋಣ. ಫಸ್ಟ್ ಕ್ವಶನ್ ಹೇಗಿದೆ ನಿಮಗೆ, ಏನು ಅನ್ನಿಸ್ತಾ ಇದೆ ನಿಮಗೆ ಅಂತಂದಿದ್ದಾಗ ಜಸ್ಟ್ ನಾವು ಲಾಜಿಕ್ಕಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಇದನ್ನು ನಾವು ಈಸಿ ಅಂತಲೇ ಕನ್ಸಿಡರ್ ಮಾಡಬಹುದು. ಇಟ್ ವಿಲ್ ಬಿ ಈಸಿ. ಅದು ಅಲ್ಲದೆ ನಿಮಗೆ ಸೆಕೆಂಡ್ PUC ಕೆಪಾಸಿಟರ್ಸಲ್ಲಿ ನಿಮಗೆ ರೆಸಿಸ್ಟರ್ಸಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ತೀವಿ. ಸೆಕೆಂಡ್ ಕ್ವಶನ್ ನಾವು ಬಂದಿದ್ದಾಗ ಇದು ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಈಸಿ ಕ್ವಶನ್ ಫ್ರಮ್ ದ ಲಾಜಿಕ್ ಗೇಟ್ಸ್ ಅಂತ ಹೇಳ್ತಾರೆ, ಸೆಕೆಂಡ್ PUC ಲಾಜಿಕ್ ಗೇಟ್ಸ್. ಸೊ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಇದು ಫಸ್ಟ್ PUCಗೆ ಸಂಬಂಧಪಟ್ಟಿರೋದು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ನಿಮಗೆ ಜಸ್ಟ್ ಈ ವ್ಯಾಲ್ಯೂಸ್ ನಿಮ್ಗೆ ನೆನಪಿದ್ರು ಸಹ ವಿ ಕ್ಯಾನ್ ಸೇ ಇಟ್ ಈಸ್ ಈಸಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ ಡೈರೆಕ್ಟ್ ಕ್ವಶನ್ಸ್ ಇವೆಲ್ಲ ನಿಮಗೆ ದಿಸ್ ಈಸ್ ಎ ಮೆಮರಿ ಬೇಸ್ಡ್ ಕ್ವಶನ್ಸ್ ಅಂತ ಹೇಳ್ತೀವಿ ನಾವು. ಇದು ಒಂಥರ ಮೆಮರಿ ಬೇಸ್ಡ್ ಫಾರ್ಮುಲಾ ಬೇಸ್ಡ್ ಅಂತಲೂ ಹೇಳ್ಬೋದು. ಸೊ ದಿಸ್ ಕ್ಯಾನ್ ಆಲ್ಸೋ ವಿ ಕ್ಯಾನ್ ಸೇ ಇಟ್ ಈಸ್ ಆಲ್ಸೋ ಈಸಿ. ಗೊತ್ತಾಗ್ತದೆ ಅಲ್ವಾ ಹೇಳ್ತಾರೆ ಇದೇನಂತ. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಕ್ವಶನ್. ಸೊ ಥಿಂಕ್ ಮಾಡಿ ಇಲ್ಲಿ ದಿಸ್ ಆಲ್ಸೋ ಏನು ಕಷ್ಟ ಏನು ಇಲ್ಲ ಈ ಪೇಪರ್ ಅನ್ನೋದು ನಿಮಗೆ ಬಹಳ ಈಸಿ ಅಂತಲೇ ಅನಿಸ್ತಾ ಇದೆ. ಕೆಪಾಸಿಟರ್ಸ್ ಬೇಸ್ ಮಾಡಿಕೊಂಡು ಇಲ್ಲ ಡೈರೆಕ್ಟ್ರಿಕ್ ಇಂಟ್ರಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ ಇವಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಅಬ್ಸರ್ವ್ ಮಾಡಿ, ಎ ಕಾಪರ್ ವೈರ್ ಆಫ್ ಈಸ್ ಎಲಾಂಗೇಟೆಡ್ ಸಚ್ ದಟ್ ಇಟ್ಸ್ ಲೆಂತ್ ಈಸ್ ಇನ್ಕ್ರೀಸ್ಡ್ ಬೈ 20% ಅಂತ ಹೇಳ್ತಾ ಇದ್ದಾನೆ. ಲೆಂತ್ ಇನ್ಕ್ರೀಸ್ಡ್ ಬೈ 20%. ದೆನ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ರೆಸಿಸ್ಟೆನ್ಸ್. ನೋಡಿ ಲೆಂತ್ ಇನ್ಕ್ರೀಸ್ ಮಾಡಿದ್ದಾಗ ನಮಗೆ ಗೊತ್ತಿರಬೇಕು ಏನದು ಅಂತಂದಾಗ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಓಕೆ L² ಅಂತ ಬರೀಬಹುದು. therefore ನೋಡಿ ಸೆಕೆಂಡ್ ಕೇಸಲ್ಲಿ L1 is equals to L ಅಂತ ತಗೊಂಡ್ರೆ L2 ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ L1 ಪ್ಲಸ್ 20% ಆಫ್ L1 ಅಂತ ಬರೀಬಹುದು. ವಿ ಕ್ಯಾನ್ ಸೇ ಇಟ್ ಈಸ್ 1.2 L ಅಂತ ಬರುತ್ತೆ. 1.2 L ಗೊತ್ತಾಗಿದೆ ಅಲ್ವ ಹೇಳ್ತಾ ಇರೋದು. therefore we can say that R2/R1 is equals to L2/L1 whole square ಅಂತ ಬರೀಬಹುದು. what is L2 ವ್ಯಾಲ್ಯೂ ಹಿಯರ್ 1.2 L ಡಿವೈಡ್ ಬೈ L ಹೋಲ್ ಸ್ಕ್ವೇರ್ ನಾವು ಮಾಡಿದ್ದಾಗ ನಿಮಗೆ 1.44 ಅಂತ ಬರುತ್ತೆ. ಆದರೆ ಅವ್ರು ಕೇಳ್ತಾರೆ ನಿಮಗೆ ಪರ್ಸೆಂಟೇಜ್. ಯಾವತ್ತೇ ಆಗಲಿ ನಿಮಗೆ ನೆನಪಿಟ್ಕೊಳ್ಳಿ, ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ರೆಸಿಸ್ಟೆನ್ಸ್ ಅನ್ನೋದು ಸಹ ಇನ್ಕ್ರೀಸ್ ಆಗಲೇಬೇಕು. ಹಾಗಾಗಿ ನಾವು R2/R1 ಮೈನಸ್ 1 ಇಂಟು 100% ನಾವು ಸಾಲ್ವ್ ಮಾಡಬೇಕು. ಸೊ ಇಫ್ ಯು ಡೂ ದಿಸ್ ಏನು ಬರುತ್ತೆ ನೋಡಿ ಇಲ್ಲಿ 1.44 ಮೈನಸ್ 1 ಇಂಟು 100%. ಸೊ ನಮಗೆ ಸಾಲ್ವ್ ಮಾಡಿದ್ದಾಗ ವಿಲ್ ಗೆಟ್ ಇಟ್ ಆಸ್ 44% ಅಂತ ಬರುತ್ತೆ. ಸೊ ವಾಟ್ ಈಸ್ ದ ಆನ್ಸರ್? ವಿ ಕ್ಯಾನ್ ಸೇ ಇಟ್ ಈಸ್ ಆಪ್ಷನ್ ಸಿ. ಆಪ್ಷನ್ನ ಸಿ. ನಿಮ್ಗೆ ಏನು ಅನಿಸ್ತಾ ಇದೆ? ನಿಮಗೆ ಈಸಿ ಅಂತ ತಾನೆ, ನಿಮಗೆ ಈಸಿ ಅಂತ ತಾನೆ ಕ್ವಶನ್ ಪೇಪರ್ ನಿಮ್ಗೆ ಕಾಣಿಸ್ತಾ ಇರೋದು ನಿಮಗೆ. ಸೊ ಪ್ಲೀಸ್ ನೋಟ್ ಮಾಡ್ಕೊತಾ ಇರ್ರಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ನಾವೇನು ಮಾಡಬೇಕು, ಎಷ್ಟು ಓದಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಟೆಂಪ್ಟ್ 2ಗೆ, ಅಂದರೆ ಏಪ್ರಿಲ್ ನಡೆಯೋತಕ್ಕಂಥ ಎಕ್ಸಾಮ್ಸ್ಗೆ. ಸೊ ನಾವು ನೆಕ್ಸ್ಟ್ ಕ್ವಶನ್ ನಾವು ಅಬ್ಸರ್ವ್ ಮಾಡೋಣ. ನೋಡಿ ಇಲ್ಲಿ ಆಲ್ಫಾ ಪಾರ್ಟಿಕಲ್, ಪ್ರೋಟಾನ್ ಪಾರ್ಟಿಕಲ್, ಎಲೆಕ್ಟ್ರಾನ್ ಪಾರ್ಟಿಕಲ್ ಹ್ಯಾವ್ ಸೇಮ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾರೆ. ಸೇಮ್ ಕೈನೆಟಿಕ್ ಎನರ್ಜಿ. ಸೆಲೆಕ್ಟ್ ಕರೆಕ್ಟ್ ಆರ್ಡರ್ ಆಫ್ ಡಿ ಬ್ರೋಗ್ಲಿ ವೇವ್ಲೆಂತ್. ಕರೆಕ್ಟ್ ಆರ್ಡರ್ ಆಫ್ ಡಿ ಬ್ರೋಗ್ಲಿ ವೇವ್ಲೆಂತ್. ಸೊ ಅವ್ರೇನು ಕೊಟ್ಟಿದ್ದಾರೆ ಅಂತಂದಾಗ ಕೈನೆಟಿಕ್ ಎನರ್ಜಿ ಆಫ್ ಆಲ್ಫಾ ಈಸ್ ಈಕ್ವಲ್ಸ್ ಟು ಕೈನೆಟಿಕ್ ಎನರ್ಜಿ ಆಫ್ ಪ್ರೋಟಾನ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿದ್ದಾರೆ. ಯಾವಾಗಾದರೆ ಕೈನೆಟಿಕ್ ಎನರ್ಜಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ, ವೆನ್ ದ ಕೈನೆಟಿಕ್ ಎನರ್ಜಿ ಈಸ್ ಅ ಕಾನ್ಸ್ಟೆಂಟ್, ನಾವಾಗ ಡಿ ಬ್ರೋಗ್ಲಿ ವೇವ್ಲೆಂತ್ ಅಂತ ನಮಗೆ ಗೊತ್ತಿದೆ. ಇಟ್ ಈಸ್ H ಡಿವೈಡ್ ಬೈ √2m ಓಕೆ E ಅಂತ ನಾವು ಬರೀಬಹುದು. 2me.
ಸೊ ಇದನ್ನು ನಾವು ಥಿಂಕ್ ಮಾಡಿದಾಗ ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಮಾಸ್ ಅಂತ ಹೇಳ್ತೀವಿ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್, ನೋಡಿ ಅಷ್ಟೇ ಅಲ್ಲ, ಸಿನ್ಸ್ ಮಾಸ್ ಆಫ್ ಆಲ್ಫಾ ಈಸ್ ಗ್ರೇಟರ್ ದ್ಯಾನ್ ಮಾಸ್ ಆಫ್ ದ ಪ್ರೋಟಾನ್ ಈಸ್ ಗ್ರೇಟರ್ ದ್ಯಾನ್ ಮಾಸ್ ಆಫ್ ದ ಎಲೆಕ್ಟ್ರಾನ್. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಏನಾಗುತ್ತೆ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಲ್ಯಾಂಬ್ಡಾ ಆಲ್ಫಾ ಈಸ್ ಲೆಸ್ ದ್ಯಾನ್ ಲ್ಯಾಂಬ್ಡಾ ಪ್ರೋಟಾನ್ ಲೆಸ್ ದ್ಯಾನ್ ಲ್ಯಾಂಬ್ಡಾ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ದೇರ್ ಫೋರ್ ಏನಂತ ಬರ್ಬೋದು ನೋಡಿ ಇಲ್ಲಿ, ಲ್ಯಾಂಬ್ಡಾ ಇ ಗ್ರೇಟರ್ ದ್ಯಾನ್ ಲ್ಯಾಂಬ್ಡಾ ಪಿ ಲೆಸ್ ಗ್ರೇಟರ್ ದ್ಯಾನ್ ಲ್ಯಾಂಬ್ಡಾ ಆಲ್ಫಾ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಗೊತ್ತಾಗ್ತದೆ ಅಲ್ವಾ ಹೇಗೆ ಅನಲೈಸ್ ಮಾಡಬೇಕು ಅಂತಂದ್ಬಿಟ್ಟು. ಯಾವಾಗಾದರೆ ಎನರ್ಜಿ ಕಾನ್ಸ್ಟೆಂಟ್ ಆಗಿರುತ್ತೋ, ಕೈನೆಟಿಕ್ ಎನರ್ಜಿ ಕಾನ್ಸ್ಟೆಂಟ್ ಆಗಿರುತ್ತೋ, ಅವನು ಡೈರೆಕ್ಟಾಗಿ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಮಾಸ್. ನೀವೆಲ್ಲ ಒನ್ ಶಾರ್ಟ್ ಲೆಕ್ಚರ್ಸ್ನ ಫಾಲೋ ಮಾಡಿದ್ದಿದ್ದೀರಾ ಅಂತಿದ್ರೆ ಎಕ್ಸಾಕ್ಟ್ಲಿ ಈ ಅಟೆಂಪ್ಟ್ ಅನ್ನೋದು ಬಹಳ ಈಸಿ ಆಗ್ತಾ ಇತ್ತು ನಿಮಗೆ ಈ ಪೇಪರ್ ನೋಡಿದ್ದಾಗ. ನಿನ್ನೂ ಗೊತ್ತಾಗುತ್ತೆ ನೋಡಿ ಹೇಗಿರುತ್ತೆ ಪೇಪರ್ ಅಂತಂದ್ಬಿಟ್ಟು. ತುಂಬ ಡೆಡ್ ಈಸಿ ಅಂತಲೇ ಹೇಳ್ಬೋದು ನಾವು. ಸೊ ಲೆಟ್ ಅಸ್ ಸಿ ಹಿಯರ್. 2 concentric uniformly charged semicircular arcs has linear charge density lambda ಅಂತ ಕೊಟ್ಟಿದ್ದಾರೆ ಅವರು. ನೋಡಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ನ ಒಂದ್ಸರಿ ನೀವು ಅಬ್ಸರ್ವ್ ಮಾಡಿದ್ದಾಗ ಫಸ್ಟ್ ಆರ್ಕ್ ಬಂದ್ಬಿಟ್ಟು ನಿಮಗೆ R1 ಡಿಸ್ಟೆನ್ಸಲ್ಲಿದೆ, ಸೆಕೆಂಡ್ ಆರ್ಕ್ ಬಂದ್ಬಿಟ್ಟು ನಿಮಗೆ R2 ಡಿಸ್ಟೆನ್ಸಲ್ಲಿ ಇದೆ. ಈ ಎರಡೂ ನಿಮಗೆ ಸೆಂಟರ್ ಹತ್ರ ಮಾಡ್ತಾ ಇರತಕ್ಕಂಥ ಆ್ಯಂಗಲ್ ಎಷ್ಟು ಪೈ ಅಂತ ಹೇಳ್ತದೆ. ಅಂದರೆ ಪೊಟೆನ್ಷಿಯಲ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್ ವಿ ನೋ ದಟ್ ಪೊಟೆನ್ಷಿಯಲ್ ಫಾರ್ಮುಲೆ ನಮಗೆ 1/4πε0 ಇಂಟು ಕ್ಯೂ ಬೈ ಆರ್ ಅಂತ ಬರಿಬಹುದು. ಕ್ಯೂ ಬೈ ಆರ್ ನಮ್ಗೆ ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ ಆಪ್ಷನ್ಸ್ ಎಲ್ಲ ಒಂದ್ಸರಿ ಅಬ್ಸರ್ವ್ ಮಾಡಿ. ಎಲ್ಲ ಆಪ್ಷನ್ಸ್ ನಿಮಗೆ ಲ್ಯಾಂಬ್ಡಾ ಅಲ್ಲಿದೆ. ಹಾಗಾಗಿ ಈ ಪೊಟೆನ್ಷಿಯಲ್ನ ಲ್ಯಾಂಬ್ಡಾ ಅಲ್ಲಿ ಬರಿಬೇಕು. ಹೇಗೆ ಬರಿಬೋದು ಅಂತ ನೀವು ನೋಡಿ. 1/4πε0 ಇಂಟು ಕ್ಯೂ. ಸಿ ಹಿಯರ್ ಲ್ಯಾಂಬ್ಡಾ ಅಂದರೆ ಇಲ್ಲಿ ಕ್ಯೂ ಡಿವೈಡ್ ಬೈ ಎಲ್. ಹಾಗಾಗಿ ಯು ಕ್ಯಾನ್ ರೈಟ್ ದಿಸ್ ಆಸ್ ಲ್ಯಾಂಬ್ಡಾ ಇಂಟು ಎಲ್ ಡಿವೈಡ್ ಬೈ ಆರ್ ಅಂತ ಬರಿತೀವಿ ನಾವಿಲ್ಲಿ. ಓಕೆ, ಸೊ ವಾಟ್ ಇಸ್ ದಿಸ್ ಎಲ್ ಬೈ ಆರ್? ಆರ್ಕ್ ಲೆಂತ್ ಬೈ ರೇಡಿಯಸ್ ಅಲ್ವಾ. ಹಾಗಾಗಿ ನಿಮ್ಗೆ ಏನು ಬರುತ್ತೆ ನೋಡಿ ಇಲ್ಲಿ 1/4πε0 ಇಂಟು ಲ್ಯಾಂಬ್ಡಾ ಇಂಟು ಟೀಟಾ ಅಂತ ಬರೀಬಹುದು. ಅರ್ಥ ಇದಲ್ಲ? ದೇರ್ ಫೋರ್ ನೆಟ್ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ VO ಈಸ್ ಈಕ್ವಲ್ಸ್ ಟು V1 ಪ್ಲಸ್ V2 ಅಂತ ಬರಿತಾ ಇದ್ದೀವಿ. ಸೊ ಥಿಂಕ್ ಮಾಡಿ ಇಲ್ಲಿ ಏನು ಬರ್ಬೋದು ಅಂತಂದ್ಬಿಟ್ಟು, ಟೀಟಾ ಈಸ್ ಈಕ್ವಲ್ ಟು ಪೈ ಅಲ್ವಾ. ಫಸ್ಟ್ ಆರ್ಕು ಸೆಕೆಂಡ್ ಆರ್ಕು ಎರಡೂ ನಿಮಗೆ ಸೇಮ್ ಆ್ಯಂಗಲ್ನ ಸಬ್ಟೆಂಡ್ ಮಾಡ್ತಾ ಇದೆ ಸೆಂಟರ್ ಹತ್ರ. ಹಾಗಾಗಿ ನಿಮ್ಗೇನು ಬರಿಬೋದು ನೋಡಿ, 1/4πε0 ಇಂಟು ಲ್ಯಾಂಬ್ಡಾ ಇಂಟು ಪೈ ಪ್ಲಸ್ 1/4πε0 ಇಂಟು ಲ್ಯಾಂಬ್ಡಾ ಇಂಟು ಪೈ. ಕರೆಕ್ಟ್ ಅಲ್ವಾ? ಸೊ ಎರಡನ್ನು ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ 2 ಟೈಮ್ಸ್ ಲ್ಯಾಂಬ್ಡಾ ಇಂಟು ಪೈ ಇಂಟು 1/4πε0. So pi will get cancelled. 2 1 2 2. So it is equals lambda divided by 2 ε0 ಅಂತ ಬರಿತೀವಿ. Therefore ಒಂದ್ಸರಿ ಯಾವ ಆಪ್ಷನ್ ನಿಮಗೆ ಬರುತ್ತಾ ಚೆಕ್ ಮಾಡಿ. ಸೊ ವಿ ಕ್ಯಾನ್ ಗೋ ವಿತ್ ಲ್ಯಾಂಬ್ಡಾ ಬೈ 2 ε0 ಅಂತಂದರೆ ಆಪ್ಷನ್ ಬಿ. ಆಯ್ತಾ? ನೀವು ನೋಡಿ, ಯಾವಾಗಾದ್ರೆ ಈ ಪೊಟೆನ್ಷಿಯಲ್ ಫಾರ್ಮುಲಾನ ಈ ರೀತಿ ನಿಮಗೆ ಬರ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಆವಾಗ ಈ ಪ್ರಾಬ್ಲಮ್ ನಿಮಗೆ ಡೆಡ್ ಈಸಿ ಅಂತ ಹೇಳ್ತೀವಿ. ಇಲ್ಲ ಪ್ರಾಬ್ಲಮ್ ಇವಾಗ ನೀವು ಇದು ನೆನಪಿಲ್ಲ ಅಂತಂದಿದ್ದಾಗ, ನೀವು ಇದನ್ನು ಡಿರೈವ್ ಮಾಡ್ಕೊಂಡು ಹೋಗಿದ್ದಾಗ ನಾವು ಇದನ್ನು ಮಾಡರೇಟ್ ಅಂತ ನಾನು ಕನ್ಸಿಡರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ತುಂಬ ಟಫ್ ಅಲ್ಲ, ಮಾಡರೇಟ್ ಅಂತ ನಾವು ಹೇಳ್ಬೋದು ಅಷ್ಟೇ. ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ಏನು ಹೇಳ್ತಾ ಇದ್ದಾರೆ ಒಂದ್ಸರಿ ಯೋಚನೆ ಮಾಡಿ. ವಿಚ್ ಆರ್ ದ ಫಾಲೋಯಿಂಗ್ ಗ್ರಾಫ್ ರೆಪ್ರೆಸೆಂಟ್ಸ್ ಕರೆಕ್ಟ್ ಐಸೋಥರ್ಮ್ಸ್ ಸಚ್ ದಟ್ T1 ಗ್ರೇಟರ್ ದ್ಯಾನ್ T2 ಗ್ರೇಟರ್ ದ್ಯಾನ್ T3. ಐಸೋಥರ್ಮ್ ಅಂದರೆ ಕಾನ್ಸ್ಟೆಂಟ್ ಟೆಂಪರೇಚರ್. ಒಂದ್ಸರಿ ಗ್ರಾಫ್ಸ್ನೆಲ್ಲ ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ಗ್ರಾಫ್ ಎಲ್ಲ ನಿಮಗೆ ಪ್ರೆಷರ್ ವಾಲ್ಯೂಮ್ ಮಧ್ಯದಲ್ಲಿ ಇದೆ. ಸೊ ವೆನ್ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್, ಪ್ರೆಷರ್ ಅನ್ನೋದು ನಿಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಆಗಿರುತ್ತೆ. ಹಾಗಾಗಿ ಇದು ನಿಮಗೆ ವಾಲ್ಯೂಮ್ ಅಂಡ್ ದಿಸ್ ಈಸ್ ಅ ಪ್ರೆಷರ್. ಹಾಗಾಗಿ ನಿಮಗೆ ಗ್ರಾಫ್ ಅನ್ನೋದು ಈ ನೇಚರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಗೊತ್ತಾಗ್ತದಲ್ವಾ? ದೇರ್ ಫೋರ್ ನಿಮಗೆ ಆ್ಯಸ್ ಅ ಟೆಂಪರೇಚರ್ ಇನ್ಕ್ರೀಸಸ್
as the temperature increases ಏನಾಗುತ್ತೆ ಗ್ರಾಫ್ ನೋಡಿ ಇಲ್ಲಿ T1 greater than T2 ಅಲ್ವಾ. This is for T1 temperature and this is for T2 temperature and this is for T3 temperature ಅಂತ ಹೇಳ್ಬೋದು. Therefore we can say the option straight lines ಅಂತೂ ಬರಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ ಇವೆರಡನ್ನು ಕ್ಯಾನ್ಸಲ್ ಮಾಡಬಹುದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ, ಆಪ್ಷನ್ ಸಿ. ಇದೆಲ್ಲ ನಿಮಗೆ ಡೈರೆಕ್ಟ್ ಫಸ್ಟ್ ಪಿ ಯು ಸಿ ನಡೆದಿದ್ರೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಡೈರೆಕ್ಟ್ ಗ್ರಾಫ್ಸ್ ಇವೆಲ್ಲ ನಿಮಗೆ. ಸೊ ನಮ್ಮ ನೋಟ್ಸ್ನ ನೀವು ನೀಟಾಗಿ ಫಾಲೋ ಮಾಡಿದ್ರೆ ಓಕೆ, ಇನ್ಮೇಲಾದರೂ ಸಹ ಈಸಿಯಾಗಿ ನೀವು ಸೆಕೆಂಡ್ ಅಟೆಂಪ್ಟಲ್ಲಿ JEE ಮೇನ್ಸ್ ಫಿಸಿಕ್ಸ್ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಥಿಂಕ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಬ್ಲಾಕ್ ಆಫ್ ಮಾಸ್ 200 ಗ್ರಾಮ್ ಅಂತ ಹೇಳ್ತಾರೆ. ಎ ಬ್ಲಾಕ್ ಆಫ್ ಮಾಸ್ 200 ಗ್ರಾಮ್ ಈಸ್ ಅಟ್ಯಾಚ್ ಟು ಎ ಸ್ಪ್ರಿಂಗ್ ಆಫ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ K ಈಕ್ವಲ್ ಟು 12.5 ನ್ಯೂಟನ್ ಪರ್ ಮೀಟರ್ ಅಂತ ಹೇಳಿದ್ದಾರೆ. ಒನ್ ಎಂಡ್ ಆಫ್ ದ ಸ್ಪ್ರಿಂಗ್ ಅನ್ನೋದು ಫಿಕ್ಸ್ ಆಗಿದೆ. ನೋಡಿ ಇಲ್ಲಿ ಒನ್ ಎಂಡ್ ಅನ್ನೋದು ಫಿಕ್ಸ್ ಆಗಿದೆ. ಬ್ಲಾಕ್ ಈಸ್ ರೊಟೇಟಿಂಗ್ ಅಂತ ಹೇಳ್ತಾರೆ. ಬ್ಲಾಕ್ ಈಸ್ ರೊಟೇಟಿಂಗ್, ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಬ್ಲಾಕ್ ಈಸ್ ರೊಟೇಟಿಂಗ್ ಇನ್ ದ ಹಾರಿಜಾಂಟಲ್ ಪ್ಲೇನ್ ಆನ್ ಎ ಟೇಬಲ್ ವಿತ್ ಆಂಗುಲಾರ್ ವೆಲಾಸಿಟಿ 5 ರೇಡಿಯನ್ ಪರ್ ಸೆಕೆಂಡ್. ನೋಡಿ ಈ ಒಂದು ಕಾಂಬಿನೇಷನ್ ಹೀಗೆ ರೊಟೇಟ್ ಆಗ್ತಾ ಇದೆ, ನಿಮ್ಗೆ ಹಾರಿಜಾಂಟಲ್ ಹೀಗೆ ರೊಟೇಟ್ ಆಗ್ತಾ ಇದೆ. ರೊಟೇಟ್ ಆಗ್ತಾ ಇರೋದ್ರಿಂದ ಬಿಕಾಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್, ಬಿಕಾಸ್ ಆಫ್ ಸ್ಪ್ರಿಂಗ್ ಫೋರ್ಸ್ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಈ ಸ್ಪ್ರಿಂಗ್ ಅನ್ನೋದು ನಿಮಗೆ ಎಲಾಂಗೇಷನ್ ನಡೆಯುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ನೋಡಿ ಒರಿಜಿನಲ್ ಲೆಂತ್ ಅನ್ನೋದು L ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ, ಅದೇ ಕಾಂಬಿನೇಷನ್ ನಿಮಗೆ ರೊಟೇಟ್ ಆಗ್ತಾ ಇದ್ದಾಗ, ರೊಟೇಟ್ ಆಗಬೇಕಾದ್ರೆ ಏನಾಗಿರುತ್ತೆ ಅಂತಂದರೆ, ಸಿ ಹಿಯರ್ ಥಿಂಕ್ ಮಾಡಿ, ಟೋಟಲ್ ಲೆಂತ್ ಅನ್ನೋದು L ಪ್ಲಸ್ ಎಲಾಂಗೇಷನ್ ಸಹ ಇರುತ್ತೆ. ಎಕ್ಸ್ ಅನ್ನೋದು ನಿಮಗೆ ಎಲಾಂಗೇಷನ್ ಅಂತ ನಾನು ತಗೊಳ್ತಾ ಇದ್ದೀನಿ. X is the elongation. ಸೊ ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಮೂವ್ ಆಗಬೇಕಾದ್ರೆ ಇದಕ್ಕೆ ಸೆಂಟ್ರಿಪೀಟಲ್ ಫೋರ್ಸ್ ಅನ್ನೋದು ನೆಸೆಸಿಟಿ ಆಗಿರುತ್ತೆ. ಈ ಬ್ಲಾಕ್ಗೆ ಸೆಂಟ್ರಿಪೀಟಲ್ ಫೋರ್ಸ್ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಬಿಕಾಸ್ ಆಫ್ ಸ್ಪ್ರಿಂಗ್ ಫೋರ್ಸ್ ಅಂತ ಹೇಳ್ತಾರೆ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಸ್ಪ್ರಿಂಗ್ ಫೋರ್ಸ್ ಮಸ್ಟ್ ಬಿಕಮ್ ಈಕ್ವಲ್ ಟು ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಹೇಳ್ತಾ ಇದ್ದೀವಿ. ನಿಮಗೆ ಆಂಗುಲರ್ ವೆಲಾಸಿಟಿ ಕೊಟ್ಟಿರೋದ್ರಿಂದ ನೋಡಿ ಇಲ್ಲಿ ಸ್ಪ್ರಿಂಗ್ ಫೋರ್ಸ್ ಏನು ವ್ಯಾಲ್ಯೂ ನಿಮಗೆ K ಇಂಟು ಎಕ್ಸ್ ಅಲ್ವಾ, ಇಟ್ ಈಸ್ ಈಕ್ವಲ್ಸ್ ಟು mr ಒಮೆಗಾ ಸ್ಕ್ವೇರ್ ಅಂತ ಹೇಳ್ತಾರೆ. ಸೊ KX ಈಸ್ ಈಕ್ವಲ್ ಟು m ಇಂಟು r ಅಂದರೆ ನಿಮಗೆ ಟೋಟಲ್ ರೇಡಿಯಸ್ ಆಫ್ ದ ಸರ್ಕಲ್ ಅಂತ ತಗೊಂಡ್ರೆ L ಪ್ಲಸ್ ಎಕ್ಸ್ ಅಂತ ನಾವು ಬರೀಬಹುದು. ಗೊತ್ತಾದದಲ್ಲ ಈಕ್ವೇಷನ್ ಹೇಗೆ ಬರಿತಾ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ದೇರ್ಫೋರ್ ವಿ ಕ್ಯಾನ್ ಸಿಂಪ್ಲಿಫೈ ದಿಸ್. K ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, K ವ್ಯಾಲ್ಯೂ ಇಸ್ ಗಿವನ್ ಆಸ್ 12.5 ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಹಾಗಿದ್ದಾಗ ಅವ್ರು ಏನು ಕೇಳ್ತಾ ಇದ್ದಾರೆ ನಮಗೆ, ಫೈಂಡ್ ದ ರೇಷಿಯೋ ಆಫ್ ಎಲಾಂಗೇಷನ್ ಇನ್ ದ ಸ್ಪ್ರಿಂಗ್ ಅಂಡ್ ಇಟ್ಸ್ ನ್ಯಾಚುರಲ್ ಲೆಂತ್ ಅಂತ ಹೇಳ್ತಾನೆ. ಇಟ್ಸ್ ನ್ಯಾಚುರಲ್ ಲೆಂತ್. ದಟ್ ಮೀನ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಲಾಂಗೇಷನ್ ಅಲ್ವಾ, ಎಕ್ಸ್ ಬೈ L ಎಷ್ಟು ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ರೇಷಿಯೋ X ಬೈ L? ಸೊ ನೋಡೋಣ ಹೇಗೆ ಸಿಂಪ್ಲಿಫೈ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್ 12.5 ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಸ್ ನಿಮಗೆ 200 ಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ರೈಟ್ L ಪ್ಲಸ್ ಎಕ್ಸ್ ಇಂಟು ಒಮೆಗಾ ಅಂತಂದರೆ 5 ಸ್ಕ್ವೇರ್ ಅಂತ ನಾವು ಬರೀಬಹುದು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕಷ್ಟೇ. ಸಿಂಪ್ಲಿಫೈ ಮಾಡಿದ್ದಾಗ ಇಟ್ ವಿಲ್ ಬಿಕಮ್ ವೆರಿ ವೆರಿ ಈಸಿ. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 0.2 ಇಂಟು L ಪ್ಲಸ್ ಎಕ್ಸ್ ಇಂಟು 25 ಅಂತ ಹೇಳ್ತಾರೆ. ಸೊ 12.5 1 ಟೈಮ್, 12.5 2 ಟೈಮ್ಸ್ ಹೋಗಿರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 0.2 ಇಂಟು 2 ಎಷ್ಟಾದರೂ ಡೈರೆಕ್ಟಾಗಿ ಬರಿಬೋದಲ್ವಾ, 0.4 ಇಂಟು ಇಲ್ಲಿ ಇವೆರಡರಲ್ಲಿ ನಾವು ಎಕ್ಸ್ನ ಕಾಮನ್ ತೆಗಿತಾ ಇದ್ದೀನಿ. ಅವಾಗ ನಿಮಗೆ 1 ಪ್ಲಸ್ ಎಕ್ಸ್ ಬೈ L ಆಗಿರುತ್ತೆ. ಈ L ಈ ಕಡೆ ತಂದಿದ್ದಾಗ ಎಕ್ಸ್ ಬೈ L ಈಸ್ ಈಕ್ವಲ್ಸ್ ಟು 0.4 ಪ್ಲಸ್ 0.4 ಇಂಟು ಎಕ್ಸ್ ಬೈ L ಅಂತ ಬರೀಬಹುದು. ಸೊ 1 ಮೈನಸ್ 0.4 ಇಂಟು ಎಕ್ಸ್ ಬೈ L ಈಸ್ ಈಕ್ವಲ್ ಟು 0.4 ಅಂತ ಬರುತ್ತೆ. ಇದನ್ನು ನೀವು ಸಿಂಪ್ಲಿಫೈ ಮಾಡಿ.
x by L is equals to 0.4 divided by 1 minus 0.4 0.6 ಅಲ್ವಾ, 0.6 ಅಂತಂದರೆ ನಮಗೆ 4/6 ಅಂತ ಬರುತ್ತೆ. 4/6 ಅಂತ ಬಂದಿದ್ದಾಗ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಯು ವಿಲ್ ಗೆಟ್ ಇಟ್ ಆಸ್ 2/3 ಆಗಿರುತ್ತೆ. 2/3. It is 2/3. So what is the option we can get? We can go with option A. Option A. ಗೊತ್ತಾಯ್ತಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ ಏನದು ಆನ್ಸರ್ ಮಾಡಬೇಕು ಅಂತ ನೋಡಿ. ಅಸರ್ಷನ್ ರೀಸನ್ ಟೈಪ್ ಕೊಟ್ಟಿದ್ದಾರೆ. ಇದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸಸ್ ವಿತ್ ಬೋತ್ ಹೈಟ್ ಆ್ಯಂಡ್ ಡೆಪ್ತ್ ಫ್ರಮ್ ದ ಅರ್ತ್ ಅಂತ ಹೇಳ್ತಾ ಇದ್ದಾರೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸಸ್. ನಮಗೆ ಗೊತ್ತಿದೆ ನಿಮಗೆ GH ಹೈಟ್ ಹೋಗ್ತಾ ಇದ್ರು ಸಹ G ಇಂಟು 1 ಮೈನಸ್ 2h/r ಬರುತ್ತೆ. ನೀವು ಡೆಪ್ತ್ ಹೋಗ್ತಾ ಇದ್ರು ಸಹ G ಇಂಟು 1 ಮೈನಸ್ d/r. ದೇರ್ಫೋರ್ ನೀವು ಸರ್ಫೇಸ್ ಆಫ್ ದ ಅರ್ತ್ ಇಂದ ಮೇಲೆ ಹೋದ್ರೂ G ಕಮ್ಮಿ ಆಗುತ್ತೆ, ಕೆಳಗೆ ಹೋದ್ರೂ ನಿಮ್ಗೆ G ಕಮ್ಮಿ ಆಗುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ಅಸರ್ಷನ್ ಈಸ್ ಟ್ರೂ ಅಂತ ನಾವು ತಗೋಬಹುದು. ಅರ್ಥ ಆಯ್ತಲ್ವಾ? ರೀಸನ್ ನೋಡೋಣ. If height and depth are equal for 2 points from the surface of the earth, then acceleration due to gravity will be same at those points ಅಂತ ಹೇಳ್ತಾರೆ. at those points. ಓಕೆ, ಇದು ಕರೆಕ್ಟ್ ಅಂತ ಹೇಳ್ಬೋದು. ಆದರೆ ಯಾವಾಗ ಅಂತಂದಾಗ we can say h equal to d and it is equals to nearly 4000 ಕಿಲೋಮೀಟರ್ ಹತ್ರ ಮಾತ್ರನೇ ಇದು ನಿಮಗೆ ಸತ್ಯ ಆಗುತ್ತೆ. ಇಲ್ಲದೆ ಹೋದರೆ ಇದು ಸತ್ಯ ಆಗಲ್ಲ. ಗೊತ್ತಾಗ್ತದಲ್ಲಿ ಹೇಳ್ತಾ ಇರೋದು. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸೇಮ್ ಇರಬೇಕು ಅಂತಂದರೆ ಹೈಟು ಮತ್ತು ಡೆಪ್ತ್ ಎರಡು ನಿಮಗೆ 4000 ಕಿಲೋಮೀಟರ್ಸ್ ಹತ್ರ ಇರಬೇಕು. ಇಲ್ಲ ಅಂತಂದಾಗ ಅದು ಬರೋದಿಲ್ಲ. ಸೊ ಹಾಗಾಗಿ ವಿ ಕ್ಯಾನ್ ಸೇ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ ಆ ಸ್ಪೆಸಿಫಿಕೇಶನ್ ಇದ್ದರೆ ಆಪ್ಷನ್ ಬಿ ಬರುತ್ತೆ, ಇಲ್ಲ ಅಂತಂದಾಗ ಆಪ್ಷನ್ ಸಿ ಆಗಿರುತ್ತೆ. ಸೊ ವಿ ಕ್ಯಾನ್ ಸೇ, ಸೊ ಅಬ್ಸರ್ವ್ ಮಾಡಿ B/C ಅಂತ ಹೇಳ್ಬೋದು. ಸ್ಪೆಸಿಫಿಕೇಶನ್ ಇಲ್ಲ ಅಂತಂದರೆ ಓಕೆ, ಐ ಆಮ್ ಸೇಯಿಂಗ್ ದಟ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಗೊತ್ತಾಗಿದಲ್ವಾ? ಸೊ ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಫಾರ್ ದ ಗಿವೆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ದ ಸ್ವಿಚ್ ಎಸ್ ಈಸ್ ಕ್ಲೋಸ್ಡ್ ಅಟ್ ಟೈಮ್ t equal to 0. ಫೈಂಡ್ ದ ಕರೆಂಟ್ ಡ್ರಾನ್ ಥ್ರೂ ದ ಬ್ಯಾಟರಿ ಅಟ್ ಸ್ಟಡಿ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬ್ಯಾಟರಿಯಿಂದ ಬರ್ತಾ ಇರತಕ್ಕಂಥ ಕರೆಂಟ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಬ್ಯಾಟರಿಯಿಂದ ಎಷ್ಟು ಕರೆಂಟ್ ಬರ್ತಾ ಇದೆ ಹೇಳಿ ಅಂತ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಥಿಂಕ್ ಮಾಡಿ. ಸೊ ಹೇಗೆ ಮಾಡ್ಬೋದು ಅಂತ ನೋಡೋಣ. ನೋಡಿ, ಸ್ಟಡಿ ಸ್ಟೇಟ್ ಅನ್ನೋದು ನಿಮಗೆ ಆ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಸೊ ನಾನು ಹೇಳೋದಿಷ್ಟೇ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಅಟ್ ಸ್ಟಡಿ ಸ್ಟೇಟ್ ಇಂಡಕ್ಟಾರ್ ಅನ್ನೋದೇನಾಗಿರುತ್ತೆ ನಿಮಗೆ ಅಂತಂದರೆ, ಇಂಡಕ್ಟಾರ್ ಜಸ್ಟ್ ಆಕ್ಟ್ಸ್ ಲೈಕ್ ಎ ಕಂಡಕ್ಟಿಂಗ್ ಪಾತ್ ಅಂತ ಹೇಳ್ತೀವಿ ನಾವು. ಜಸ್ಟ್ ಆಕ್ಟ್ಸ್ ಲೈಕ್ ಎ ಕಂಡಕ್ಟಿಂಗ್ ಪಾತ್ ಅಂದರೆ ಅದರಿಂದ ಯಾವುದೇ ರೀತಿ ಐಡಿಯಲ್ ಆಗಿರೋದ್ರಿಂದ ಜೀರೋ ರೆಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಸೊ ವಾಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ ನೋಡಿ. ಈ ಇಂಡಕ್ಟಾರ್ ನಾವು ಎಲಿಮಿನೇಟ್ ಮಾಡಿಕೊಂಡ್ರೆ ಆರ್ ಈಕ್ವಲೆಂಟ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 12/3 ಐಡೆಂಟಿಕಲ್ ರೆಸಿಸ್ಟರ್ಸ್ ಅಲ್ವಾ. ಹಾಗಾಗಿ ನಿಮಗೆ 4 ಓಮ್ ಬರುತ್ತೆ. ದೇರ್ಫೋರ್ ಜಸ್ಟ್ ಓಮ್ಸ್ ಲಾ ಪ್ರಕಾರ I is equals to V/R ನಾವು ತಗೊಂಡಿದ್ದಾಗ V is 12, R is equals to 4, ನಥಿಂಗ್ ಬಟ್ 3 ಆಂಪಿಯರ್ ಅಂತ ಹೇಳ್ಬೋದು. ದೇರ್ಫೋರ್ ಈ ಕ್ವಶನ್ ಸಹ ನಿಮಗೆ ಈಸಿ ಅಂತಲೇ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ, force acting on a body of mass 1 kg is F is equals to Ti cap plus 3T square J cap. Starting from rest, find the power delivered by the force at time T equal to 2 seconds ಅಂತ ಹೇಳ್ತಾ ಇದ್ದಾರೆ. Find the power delivered at time T equal to 2 seconds. ಸೊ ಹೇಗೆ ಸಾಲ್ವ್ ಮಾಡ್ಬೋದು? ಇಲ್ಲಿ ಫೋರ್ಸ್ ಕೊಟ್ಟಿದ್ದಾರೆ ನಮಗೆ. ದೇ ಹ್ಯಾವ್ ಗಿವನ್ ದ ಫೋರ್ಸ್. ಸೊ ಹೌ ಕ್ಯಾನ್ ವಿ ಡೂ ದಿಸ್ ಅನ್ನೋದನ್ನ ನೋಡಿ. ಫೋರ್ಸ್ ಈಸ್ ವೇರಿಯಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ವಾ. ಸೊ ಹೇಗೆ ಮಾಡ್ಬೋದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಪವರ್ ಅಲ್ವಾ ಕೇಳ್ತಾ ಇರೋದು. ಜನರಲ್ಲಾಗೆ ಪವರ್ ಫಾರ್ಮುಲಾ ಅಂತಂದ್ಬಿಟ್ಟು ನಿಮಗೆ ಫೋರ್ಸಲ್ಲಿ ಇನ್ ಟರ್ಮ್ಸ್ ಆಫ್ ಫೋರ್ಸ್ ಏನು ಬರಿಬೋದು ನಾವಿಲ್ಲಿ?
ಪವರ್ ಈಸ್ ಈಕ್ವಲ್ಸ್ ಟು ಎಫ್ ವೆಕ್ಟಾರ್ ಡಾಟ್ ವಿ ವೆಕ್ಟಾರ್ ಅಂತ ಬರಿಬೋದು. ಅದರ ವೆಲಾಸಿಟಿ ನಮಗೆ ಗೊತ್ತಿಲ್ಲ. ಬಟ್ ಫೋರ್ಸ್ನ ವೆಲಾಸಿಟಿ ನಾವು ಫೋರ್ಸ್ ಟರ್ಮ್ಸಲ್ಲಿ ನಾವು ಬರೆಯೋಕ್ಕಾಗತ್ತಾ ಅಂತ ನಾವು ಚೆಕ್ ಮಾಡ್ಕೊಳ್ಳೋಣ. ಇಲ್ಲೊಂದ್ಸರಿ ಅಬ್ಸರ್ವ್ ಮಾಡಿ, ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಇಂಟಗ್ರಲ್ ಎ ಇಂಟು ಡಿ ಟಿ ಅಂತ ಬರಿಬಹುದಲ್ವಾ. ಎ ಅಂತಂದರೆ ಫೋರ್ಸ್ ಬೈ ಮಾಸ್ ಇಂಟು ಡಿ ಟಿ ಅಂತ ಬರಿತಾ ಇದ್ದೀವಿ. ಒಂದ್ಸರಿ ಥಿಂಕ್ ಮಾಡಿ, ಬಾಡಿ ಆಫ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 1 kg ಅಂತ ಕೊಟ್ಟಿದ್ದಾರೆ. ಫೋರ್ಸ್ ಬಂದ್ಬಿಟ್ಟು ನಿಮಗೆ ಟಿ ಇಂಟು ಐ ಕ್ಯಾಪ್ ಪ್ಲಸ್ 3t² ಡಿವೈಡ್ ಬೈ 1 ಇಂಟು 3t² ಜೆ ಕ್ಯಾಪ್ ಇಂಟು ಡಿ ಟಿ. ಸೊ ಇದನ್ನು ನೀವು ಇಂಟಿಗ್ರೇಟ್ ಮಾಡಿಕೊಂಡ್ರೆ ವೆಲಾಸಿಟಿ ಅನ್ನೋದೇನು ಬರುತ್ತೆ ಒಂದ್ಸರಿ ನೋಡಿ, ಅಬ್ಸರ್ವ್ ಮಾಡಿ. t² ಬೈ 2 ಪ್ಲಸ್ 3t³ ಬೈ 3 ಅಂತ ಬರುತ್ತೆ. ಐ ಕ್ಯಾಪ್ ಇಲ್ಲಿ ಜೆ ಕ್ಯಾಪ್ ನಾವು ಮಿಸ್ ಮಾಡಬಾರ್ದು. ಗೊತ್ತಾಗಿದಲ್ವ ಹೇಳ್ತಿರೋದೇನಂತ? ಅಕಾರ್ಡಿಂಗ್ ಟು ದಿಸ್ ನಾವು ಇದನ್ನು ಫಾಲೋ ಮಾಡ್ಕೊಂಡು ಹೋಗೋಣ, ಏನು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಪವರ್ ಈಸ್ ಈಕ್ವಲ್ ಟು ಎಫ್ ಅಂದರೆ ಏನಿಲ್ಲ ನಿಮಗೆ ಟಿ ಇಂಟು ಐ ಕ್ಯಾಪ್ ಪ್ಲಸ್ 3t² ಇಂಟು ಜೆ ಕ್ಯಾಪ್. ಓಕೆ, ಡಾಟ್ ವೆಲಾಸಿಟಿ ಅಂತಂದಾಗ ನಿಮಗೆ t² ಬೈ 2 ಇಂಟು ಐ ಕ್ಯಾಪ್ ಪ್ಲಸ್ 3 ಕ್ಯಾನ್ಸಲ್ ಮಾಡ್ತೀನಿ, ನಾನಿಲ್ಲಿ t³ ಇಂಟು ಜೆ ಕ್ಯಾಪ್ ಅಂತ ಬರಿತೀನಿ. ಸೊ ಡಾಟ್ ಪ್ರಾಡಕ್ಟ್ ಅಲ್ವಾ, ಪವರ್ ಹೇಗೆ ಬರಿಬೋದು ನೋಡಿ, ಇಲ್ಲಿ ಟಿ ಇಂಟು t² ಬೈ 2 ಪ್ಲಸ್ 3t² ಇಂಟು t³ ಅಂತ ಬರಿಬಹುದು. ದೇರ್ ಫೋರ್ ಸಿ ಹಿಯರ್ ಪವರ್ ಏನಾಗುತ್ತೆ ನೋಡಿ ನಿಮಗೆ t³ ಬೈ 2 ಪ್ಲಸ್ 3t⁵ ಅಂತ ಬರೆಯುತ್ತೀವಿ. ದೇರ್ ಫೋರ್ ಅಟ್ ಟೈಮ್ t ಇಸ್ ಈಕ್ವಲ್ಸ್ ಟು 2 seconds. ಪವರ್ ಏನಾಗುತ್ತೆ ನೋಡಿ, ಪವರ್ ಇಸ್ ಈಕ್ವಲ್ ಟು, ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ 2³ ಅಂದರೆ 8 ಆಗುತ್ತೆ, 8/2 ಪ್ಲಸ್ 3 ಇಂಟು 2⁵ ಅಂತಂದರೆ 32 ಅಂತ ನಾವು ಹೇಳ್ಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಗೆಟ್ ಪವರ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಏನಾಗ್ಬೋದು ನೋಡಿ, ಇಲ್ಲಿ ಇದು 32 ಇಂಟು 3 ಅಂದರೆ 96 ಪ್ಲಸ್ 4 ಅಂತಂದಾಗ ನಿಮಗೆ 100 ವ್ಯಾಟ್ ಅಂತ ಬರುತ್ತೆ. 100 ವ್ಯಾಟ್. ಗೊತ್ತಾಗಿದಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಈಸಿಲಿ ಸಿಂಪ್ಲಿಫೈ. ಇದು ನಿಮಗೆ ಈಸಿನೇ, ಬಟ್ ಮಕ್ಕಳಿಗೆ ಈ ರೀತಿ ಬರ್ಕೋಬೇಕು ಅಂತ ಆ ಕ್ಷಣಕ್ಕೆ ಬರಲ್ಲ, ಹಾಗಾಗಿ ಮಾಡ್ರೇಟ್ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ, ವೆಲಾಸಿಟಿ ಟೈಮ್ ಗ್ರಾಫ್ ಈಸ್ ಗಿವೆನ್ ಟು ಯು ಮೂವಿಂಗ್ ಅಲಾಂಗ್ ಸ್ಟ್ರೈಟ್ ಲೈನ್. ದ ರೇಷಿಯೋ ಆಫ್ ಡಿಸ್ಪ್ಲೇಸ್ಮೆಂಟ್ ಟು ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಡಿಸ್ಪ್ಲೇಸ್ಮೆಂಟ್ ಟು ಡಿಸ್ಟೆನ್ಸ್ ನಮಗೆ ಗೊತ್ತಿದೆ. ವೆಲಾಸಿಟಿ ಟೈಮ್ ಗ್ರಾಫ್ ಕೊಟ್ಟಿದ್ದಾಗ ಏರಿಯಾ ಅಂಡರ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಏನು ಕೊಡುತ್ತೆ ನಮಗೆ? ಇಟ್ ಆಲ್ವೇಸ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿಸ್. ಇದೊಂದ್ಸರಿ ಯೋಚನೆ ಮಾಡಿ. 2 ಇಂಟು 8 ಅಂದರೆ ಇಲ್ಲಿ ಏರಿಯಾ ಬಂದ್ಬಿಟ್ಟು 16 ಆಗುತ್ತೆ. ಇಲ್ಲಿ ನಿಮಗೆ 2 ಇಂಟು 4 ಅಂದರೆ 8 ಬರುತ್ತೆ. ಇಲ್ಲಿ ನಿಮಗೆ 4 ಇಂಟು 4 ಅಂದರೆ 16. ಇಲ್ಲೂ ನಿಮಗೆ 8 ಬರುತ್ತೆ. ಸೊ ಫಸ್ಟ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ ಅಂತಂದರೆ ವಿ ಶುಡ್ ನಾಟ್ ಕನ್ಸಿಡರ್ ಎನಿ ಸೈನ್ ಕನ್ವೆನ್ಷನ್. ನೆಗೆಟಿವ್ ಅನ್ನೋದು ನಾವು ಕನ್ಸಿಡರ್ ಮಾಡಲೇಬಾರ್ದು, ಎಲ್ಲ ಪಾಸಿಟಿವೇ ತಗೋಬೇಕಾಗಿರುತ್ತೆ. 16 ಪ್ಲಸ್ 8 ಪ್ಲಸ್ 16 ಪ್ಲಸ್ 8 ಅಲ್ವಾ? ಸೊ ವಿ ಕ್ಯಾನ್ ರೈಟ್ ದಿಸ್ ಆಸ್ 48 ಅಂತ ನಿಮಗೆ ಬರುತ್ತೆ. ವಿಲ್ ಗೆಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 48 ಮೀಟರ್ಸ್. 48 ಮೀಟರ್ಸ್. ಅರ್ಥ ಇದೆ ಅಲ್ವಾ ಹೇಳ್ತಾ ಇರೋದೇನು ಅಂತ? We'll get the distance is equals to 48. Therefore, we can write ಏನು ಬರ್ಬೋದು ನಮ್ಗೆ ಇಲ್ಲಿ? ಡಿಸ್ಪ್ಲೇಸ್ಮೆಂಟ್ ನೋಡೋಣ. ಡಿಸ್ಪ್ಲೇಸ್ಮೆಂಟ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ 8 minus 16 ಪ್ಲಸ್ 16 ಕ್ಯಾನ್ಸಲ್ ಆದರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಅನ್ನೋ ಓನ್ಲಿ 16 ಬರುತ್ತೆ. Therefore, the ratio ಅಲ್ವೇ ಹೇಳ್ತಾರದವರು, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 16 ಡಿವೈಡ್ ಬೈ 48 ವಿಚ್ ಇಸ್ ನಥಿಂಗ್ ಬಟ್ 1/3. Therefore, we can go with option C. ಸೊ ನಿಮಗೆ ವೆಲಾಸಿಟಿ ಟೈಮ್ ಗ್ರಾಫ್ ಏರಿಯಾ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಸಾಕು, ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಈ ಕ್ವಶನ್ ನಾನು ಈಸಿ ಅಂತ ನಾನು ಹೇಳ್ತಾ ಇದ್ದೀನಿ. So let us see the next question. Distance between the sun and the earth. ಸನ್ಗೆ ಮತ್ತು ಅರ್ಥಗೆ ಮಧ್ಯದಲ್ಲಿರೋತಕ್ಕಂಥ ಡಿಸ್ಟೆನ್ಸ್ ಲೆಟ್ ಅಸ್ ಸೇ R1 ಅಂತ ಕನ್ಸಿಡರ್ ಮಾಡೋಣ. 1.5 × 10⁶ ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಟೈಮ್ ಪೀರಿಯಡ್ ಆಫ್ ದ ಅರ್ತ್ ಅರೌಂಡ್ ದ ಸನ್ ಈಸ್
ಟೈಮ್ ಪೀರಿಯಡ್ ಆಫ್ ದ ಅರ್ತ್ ಈಸ್ ಈಕ್ವಲ್ಸ್ ಟು 1 ಇಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅನದರ್ ಪ್ಲಾನೆಟ್ ಹ್ಯಾಸ್ ಟೈಮ್ ಪೀರಿಯಡ್, ಅನದರ್ ಪ್ಲಾನೆಟ್ ಹ್ಯಾಸ್ ಟೈಮ್ ಪೀರಿಯಡ್. ಇನ್ನೊಂದು ಯಾವುದೋ ಪ್ಲಾನೆಟ್ ತಗೊತಾ ಇದ್ದೀವಿ. ಸೊ ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ದ ಸೆಕೆಂಡ್ ಪ್ಲಾನೆಟ್? ಸೆಕೆಂಡ್ ಪ್ಲಾನೆಟ್ ಟೈಮ್ ಪೀರಿಯಡ್ ಬಂದರೆ ನಿಮಗೆ 2.83 ಇಯರ್ಸ್ ಅಂತ ಬರುತ್ತೆ. ಅದೇ ನಿಮಗೆ ಫೈಂಡ್ ದ ಡಿಸ್ಟೆನ್ಸ್ R2 ಫೈಂಡ್ ಔಟ್ ಮಾಡಬೇಕು. ಸೊ ಟೈಮ್ ಪೀರಿಯಡ್ಗೂ ಡಿಸ್ಟೆನ್ಸ್ಗೂ ನಮಗೆ ರಿಲೇಷನ್ ಗೊತ್ತಿದೆ ಕೆಪ್ಲರ್ಸ್ ಥರ್ಡ್ ಲಾ ಇಂದ. ಏನದು ಅಂತಂದರೆ T² ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R³ ಅಂತ ಹೇಳ್ಬೋದು. ದೇರ್ ಫೋರ್ ಯು ಕ್ಯಾನ್ ರೈಟ್ R2 ಬೈ R1 ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ T2 ಬೈ T1 ಹೋಲ್ ಟು ದಿ ಪವರ್ ಆಫ್ 2/3 ಅಂತ ಬರಿತಾ ಇದ್ದೀವಿ. ಅಷ್ಟೇ ಅಲ್ವಾ? ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ, ನೋಡೋಣ. T2, ವಾಟ್ ಈಸ್ T2 ವ್ಯಾಲ್ಯೂ ಹಿಯರ್? 2.83 ಡಿವೈಡ್ ಬೈ T1, ವಾಟ್ ಈಸ್ T1? ಇಟ್ ಈಸ್ 1 ಹೋಲ್ ಟು ದಿ ಪವರ್ ಆಫ್ 2/3. ಕರೆಕ್ಟಾ? ಸೊ ಸಿಂಪ್ಲಿಫೈ ಮಾಡಿ. ಇದು ನೀವು ಅಪ್ರಾಕ್ಸಿಮೇಟ್ ನಾವು ಮಾಡಿದ್ದಾಗ 2 ಅಂತ ಬರುತ್ತೆ. ಅಪ್ರಾಕ್ಸಿಮೇಟ್ ನಾವು ಮಾಡಿದ್ದಾಗ 2.83 ಹೋಲ್ ಪವರ್ 2/3 ಅಂತಂದಾಗ ಯು ವಿಲ್ ಗೆಟ್ ಇಟ್ ಆಸ್ ಅ 2 ಅಂತ ಬರುತ್ತೆ. ನಾವು ಬೇಕಾದ್ರೆ R2 ಅಲ್ವಾ? therefore we can write R2 is equals to 2 into R1. therefore 2 into what is R1 value here? R1 is equal to 1.5 into 10 power 6 alva. 1.5 into 10 to the power of 6 kilometer. Therefore it is equal to 3 into 10 to the power of 6 kilometer anta ಹೇಳಬಹುದು. Therefore we can go with option A. option A. ಗೊತ್ತಾಯ್ತದಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು? ಸೊ ನೋಡಿದ್ರಾ ಎಷ್ಟು ಈಸಿ ಆಗಿದೆ ಅಂತ ಅಂದ್ಬಿಟ್ಟು? ಸೊ ವಿ ಕ್ಯಾನ್ ಸೇ ದಿಸ್ ಈಸ್ ಆಲ್ಸೋ ಈಸಿ. ಏನನ್ನಿಸ್ತದೆ ನೋಡಿ ಪೇಪರ್ ಹೇಗಿದೆ ಅಂತ ಅಂದ್ಬಿಟ್ಟು? ಸೊ ನೀಟಾಗೆ ಅರ್ಥ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಕ್ವಶನ್. ಇಲ್ಲೂ ಸೇಮ್ ನೋಡಿ ರಿಪೀಟೆಡ್ ಆಗಿದೆ, ಸೇಮ್ ಮಾಡಲ್ಲ, ಬಟ್ ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನಂತಂದರೆ ಫೈಂಡ್ ದ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಟು ಕವರ್ ಫಸ್ಟ್ 10 ಮೀಟರ್ ಡಿಸ್ಟೆನ್ಸ್ ಅಂತ ಹೇಳ್ತಿದ್ದಾರೆ. 10 ಮೀಟರ್ ಆಫ್ ಡಿಸ್ಟೆನ್ಸ್ ಅಂದರೆ ನಾವಿಲ್ಲಿ ಟೈಮ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗ್ರಾಫಲ್ಲಿ ನಿಮಗೆ ಎಕ್ಸ್ ಆಕ್ಸಿಸಲ್ಲಿ. ಬಟ್ ಇಲ್ಲಿ 10 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಪಾರ್ಟಿಕಲ್ ಅನ್ನೋದು ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಹೌ ಕ್ಯಾನ್ ವಿ ಡೂ ದ್ಯಾಟ್? ನಮಗೂ ಗೊತ್ತಿರೋದೊಂದೇ ಒಂದು, ವೆಲಾಸಿಟಿ ಟೈಮ್ ಗ್ರಾಫ್ ಕೊಟ್ಟಿದ್ದಾಗ ಏರಿಯಾ ಅಂಡರ್ ದಟ್ ಆಲ್ವೇಸ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟೆನ್ಸ್. ಸೊ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಸೊ ಸಿ ಹಿಯರ್ ಇನ್ ಟೈಮ್ ಫಸ್ಟ್ 3 seconds what is the area? what is the area from 0 to 3 seconds? what is the area? let us say S1 ಅಂತ ಕರೆಯೋಣ. it is equals to half into base into height. half into what is the base value? it is 3 into height ಅಂತಂದರೆ 4. ಸೊ ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 6 ಮೀಟರ್ ಅಂತ ಬರ್ತಾ ಇದೆ. ಅದೇ ನಮಗೆ ಇವಾಗ ಫ್ರಮ್ 3 seconds ಟು ನೆಕ್ಸ್ಟ್ ಇಲ್ಲಿ ನೋಡೋಣ 4 secondsವರೆಗೂ ನಾವು ಅಬ್ಸರ್ವ್ ಮಾಡಿ. ದಿಸ್ ಒನ್ 3 seconds to 4 ಅಲ್ಲ 5 secondsವರೆಗೂ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ಎಷ್ಟು ಏರಿಯಾ ಏನಾಗುತ್ತೆ? ಎಷ್ಟು ಏರಿಯಾ ವಿಲ್ ಗಿವ್ ಡಿಸ್ಟೆನ್ಸ್ ಅಲ್ವಾ? therefore it is equals to ಹಾಫ್ ಇಂಟು ಬೇಸ್ 3 ಇಂದ 5ಗೆ ಅಂತಂದರೆ 2 ಬರುತ್ತೆ, ಹೈಟ್ ಬಂದ್ಬಿಟ್ಟು ನಿಮಗೆ 4 ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು 4. therefore ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ ನೋಡಿ ಇಲ್ಲಿ ಫ್ರಮ್ 0 to 5 seconds ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು S1 plus S2 ನಥಿಂಗ್ ಬಟ್ 10 ಮೀಟರ್ ಅಂತ ಬರ್ತಾ ಇದೆ. therefore ಟೈಮ್ ಟೇಕನ್ ಎಷ್ಟು ಟೈಮ್ ತಗೊಂಡಿದ್ದು ನಿಮ್ಗೆ ಇಲ್ಲಿ? ಇಟ್ ಈಸ್ ಈಕ್ವಲ್ಸ್ ಟು 5 seconds ಅಂತ ಹೇಳ್ತಾರೆ. ಇಟ್ ಈಸ್ ಈಕ್ವಲ್ ಟು 5 seconds. ಆಪ್ಷನ್ ಎ. ಆಪ್ಷನ್ ಎ ಗೊತ್ತಾಗಿದಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ಲೈಕ್ ದ್ಯಾಟ್ ವಿ ಕ್ಯಾನ್ ಸಿಂಪ್ಲಿಫೈ. ಇದು ಅಷ್ಟೇ ನಿಮಗೆ ವಿ ಕ್ಯಾನ್ ಸೇ ದಿಸ್ ಈಸ್ ಆಲ್ಸೋ ಆನ್ ಈಸಿ ಪ್ರಾಬ್ಲಮ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ray of parallel white light incidents on a convex lens and color gets separated. This phenomenon is called ಅಂತ ಹೇಳ್ತಾ ಇದ್ದಾರೆ ನೋಡಿ. ಕಾನ್ವೆಕ್ಸ್ ಲೆನ್ಸ್ ಮೇಲೆ ನಿಮಗೆ ಯಾವಾಗಾದರೆ ವೈಟ್ ಲೈಟ್ ಅನ್ನೋದು ನಿಮ್ಗೆ ಇನ್ಸಿಡೆಂಟ್ ಆಗುತ್ತೋ ಆಚೆಗೆ ಬರ್ತಾ ಇರೋದು ನಿಮಗೆ ಕಲರ್ಡ್ ಅಂತ ಹೇಳ್ತಾರೆ. ಇದನ್ನು ಕಲರ್ಡ್ ಡಿಫೆಕ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಡಿಫೆಕ್ಟ್ನ ಈ ಒಂದು
ಅಬರೇಷನ್ನ ನಾವು ಕ್ರೊಮ್ಯಾಟಿಕ್ ಅಬರೇಷನ್ಸ್ ಅಂತ ನಾವು ಕರಿತೀವಿ. ರೇ ಆಪ್ಟಿಕ್ಸ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ. ನೋಡಿ, ಇಂಥ ಒಂದು ಕ್ವಶನ್ಸ್ ಎಲ್ಲ ನೀವು ವಿತಿನ್ ಎ ಮಿನಿಟ್ ನಾವು ಈಸಿಯಾಗೆ ಸಾಲ್ವ್ ಮಾಡಬಹುದು. ಸೊ ಯು ಕ್ಯಾನ್ ಟೇಕ್ ಇಟ್ ಇಸ್ ಅ ವೆರಿ ವೆರಿ ಈಸಿ ಅಂತಾನೆ ಹೇಳ್ಬೋದು. ಡೈರೆಕ್ಟ್ ಮೆಮರಿ ಬೇಸ್ಡ್ ಕ್ವಶನ್, ಡೈರೆಕ್ಟ್ ಮೆಮರಿ ಬೇಸ್ಡ್ ಕ್ವಶನ್. ಗೊತ್ತಾಗಿದಲ್ವಾ? ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. A right angled triangle has a current of 2 amperes. ನೋಡಿ, ಕರೆಂಟ್ ಅನ್ನು ನಿಮಗೆ 2 ಆಂಪಿಯರ್ ನಿಮ್ಗೆ ಇಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದ ಎಡ್ಜ್ ಲೆಂತ್ ಆರ್ ಶೋನ್ ಇನ್ ದ ಡಯಾಗ್ರಾಮ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಕ್ಟಿಂಗ್ ಇನ್ ದ ಪ್ಲೇನ್ ಆಫ್ ದ ಟ್ರಯಾಂಗಲ್ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಪ್ಲೇನ್ ಆಫ್ ದ ಟ್ರಯಾಂಗಲ್ ಯಾವ ಪ್ಲೇನಲ್ಲಿದೋ ಆ ಪ್ಲೇನಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಕ್ಟ್ ಮಾಡ್ತಾ ಇದೆ. ನಿಮ್ಗೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಡೈರೆಕ್ಷನ್ ಏನು ಅಂತ ಅಂದ್ಬಿಟ್ಟು. ಗೊತ್ತಾಗಿದಲ್ವಾ? ಸೊ ಬಿ ಈಸ್ ಈಕ್ವಲ್ಸ್ ಟು ಯು ಕ್ಯಾನ್ ಸೆಟ್ 3/4 ಟೆಸ್ಲಾ ಅಂತ ಹೇಳ್ತಾರೆ. 0.75 ಅಲ್ವಾ? ನೋಡಿ, ದೇರ್ ಆಸ್ಕಿಂಗ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ವಯರ್ ಎ ಬಿ. ಈ ವಯರ್ ಎ ಬಿ ಅಂದರೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಲೆಂತ್ಗೆ ಮಾತ್ರನೇ, ಈ ಲೆಂತ್ ಆಫ್ ದ ಕಂಡಕ್ಟರ್ ಮೇಲೆ ಎಷ್ಟು ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿದ್ದಿದ್ರೆ ಸೊ BIL ಆಗ್ತಾ ಇತ್ತು. ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೇಕಿಂಗ್ ಸಮ್ ಆ್ಯಂಗಲ್ ಥೀಟಾ ಫಾರ್ ದಿಸ್ ಲೆಂತ್ ಅಲ್ವಾ? ಹಾಗಾಗಿ ವಿ ಕ್ಯಾನ್ ಸೇ ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು BIL ಸೈನ್ ಥೀಟಾ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಸೈನ್ ಥೀಟಾ ವ್ಯಾಲ್ಯೂ? ಒಂದ್ಸರಿ ಡಯಾಗ್ರಾಮ್ ನೀಟಾಗೆ ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್, ದಿಸ್ ಈಸ್ 5, ದಿಸ್ ಈಸ್ 12. ಇದು ಹೈಪಾಟನಸ್ ಏನಾಗತ್ತೆ ನೋಡಿ, ಇಟ್ ಈಸ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್ ಅಂತ ಹೇಳ್ತಾರೆ. 13 ಸೆಂಟಿಮೀಟರ್. ಸೊ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಏನು ಬರ್ಬೋದು ನೋಡಿ ಇಲ್ಲಿ. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 3/4, ಕರೆಂಟ್ ಇಸ್ ಈಕ್ವಲ್ಸ್ ಟು 2 ಆಂಪಿಯರ್. ಈ ಲೆಂತ್ ಓನ್ಲಿ ಆನ್ 12 ಸೆಂಟಿಮೀಟರ್ ಲೆಂತ್ ಅಲ್ವಾ? ಎ ಬಿ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಸೈನ್ ಟೀಟಾ ಅಂದ್ರೆ ಏನು ಬರುತ್ತೆ ನೋಡಿ, ಡಯಾಗ್ರಾಮ್ ಅಲ್ಲಿ ಆಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪಾಟನಸ್ ಅಂತ ಹೇಳ್ಬೋದು ನಾವು. ಸೊ ಸಿಂಪ್ಲಿಫೈ ಮಾಡೋಣ, ಎಷ್ಟು ಬರುತ್ತೆ ನೋಡೋಣ. ಸೊ 4 1 4 3. ಸೊ ಫೋರ್ಸ್ ಬಿಕಮ್ಸ್ ಈಕ್ವಲ್ ಟು ನೋಡಿ ಇಲ್ಲಿ 3 2 6 6 18 ಇಂಟು ನಮಗೆ 5 ಮಾಡಿದರೆ ನಿಮಗೆ 90 ಅಂತ ಬರುತ್ತೆ. 90/13 ಅಂತ ನಾವು ಹೇಳ್ಬೋದು. 90/13. ಸೊ ಒಂದ್ಸರಿ ಚೆಕ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂತ ನೀವು ಆನ್ಸರ್ ಹೇಳಿ. ಸೊ 12 ಸೊ ಥಿಂಕ್ ಮಾಡಿ ಇಲ್ಲಿ ಎಷ್ಟು ಬರ್ಬೋದು ಅಂತ ಅಂದ್ಬಿಟ್ಟು ನಿಮಗೆ 6 3 9 18 19 ಡಿವೈಡ್ ಬೈ 30 10⁻⁻2 ಅಂದರೆ ಡಿವೈಡ್ ಬೈ 100 ಅಂತ ನಾವು ಹಾಕ್ಬೋದು. ಸೊ ನಾವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್ಸ್ ಟು 9/130 ನ್ಯೂಟನ್ ಅಂತ ಬರುತ್ತೆ. ಸೊ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಗೊತ್ತಾಯ್ತಲ್ವಾ? ಸುಮ್ಮನೆ ನಿಮಗೆ ಡಯಾಗ್ರಾಮ್ ಕೊಟ್ಬಿಟ್ಟು ನಿಮಗೆ ಹೆದರ್ಸ್ತಾರಷ್ಟೇ, ಕನ್ಫ್ಯೂಸ್ ಮಾಡೋದಕ್ಕೆ ಟ್ರಿಕ್ಕಿ ಅಂತ ನಿಮಗೆ ತೋರಿಸ್ಕೊಳ್ಳೋಕೆ ಇಂಥ ಒಂದು ಕ್ವಶನ್ ನಿಮಗೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ. ಆದರೆ ಅದರ ಒಳಗಡೆ ಇರ್ತಕ್ಕಂಥ ಸತ್ಯ ಏನು ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ ಈಸ್ ವೆರಿ ಡೈರೆಕ್ಟ್ಲಿ ಫಾರ್ಮುಲಾ ಬೇಸ್ಡ್ ಅಂತಲೇ ಹೇಳ್ಬೋದು. ಸೊ ವಿ ಕ್ಯಾನ್ ಕನ್ಸಿಡರ್ ದಿಸ್ ಈಸ್ ಆಲ್ಸೋ ಆ್ಯಸ್ ಈಸಿ. ಅರ್ಥ ಮಾಡ್ಕೊತಾ ಇದ್ದೀರಾ? ಕೆಲವ್ರಿಗೆ ಇದು ಈಸಿ ಆಗಿರುತ್ತೆ, ಇಲ್ಲ ಕೆಲವರಿಗೆ ನಾವು ಮಾಡರೇಟ್ ಅಂತಲೂ ಹೇಳ್ಬೋದು. ಯಾಕೆ ಅಂತಂದಾಗ ಇಲ್ಲಿ ಲೆಂತ್ ಅವೆಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕಾಗಿರುತ್ತೆ. ಸೊ ಲೈಕ್ ದಟ್ ವಿ ಕ್ಯಾನ್ ಡಿಸ್ಕಸ್. ಸಿ ದ ನೆಕ್ಸ್ಟ್ ಕ್ವಶನ್. ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಕೊಟ್ಟಿದ್ದಾರೆ ನಿಮಗೆ. ಸ್ಟೀಲ್ ಈಸ್ ಯೂಸ್ಡ್ ಟು ಬಿಲ್ಡ್ ಬಿಗ್ ಸ್ಟ್ರಕ್ಚರ್ಸ್. ಕರೆಕ್ಟ್. ಯಾಕೆ ಅಂತಂದಾಗ ಇಟ್ ಈಸ್ ಮೋರ್ ಎಲಾಸ್ಟಿಕ್ ಅಂತ ಹೇಳ್ತಾರೆ. ಸ್ಟೀಲ್ ಹ್ಯಾಸ್ ಮೋರ್ ಎಲಾಸ್ಟಿಕ್ ಮಾಡ್ಯುಲಸ್ ನೋಡಿ ಕೊಟ್ಟಿದ್ದಾರೆ ನೋಡಿ, ಆಸ್ ಕಂಪೇರ್ಡ್ ಟು ಅದರ್ ಮೆಟೀರಿಯಲ್ಸ್. ಸೊ ದಿಸ್ ಈಸ್ ಆಲ್ಸೋ ಟ್ರೂ. ಸ್ಟೀಲ್ ಎಲಾಸ್ಟಿಕ್ ಆಗಿರೋದ್ರಿಂದ ಅದು ನಿಮಗೆ ಬಿಗ್ ಸ್ಟ್ರಕ್ಚರ್ಸ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ನಿಮಗೆ ಎರಡು ಟ್ರೂ ಆಗಿರುತ್ತೆ. ಆ್ಯಂಡ್ ರೀಸನ್ ಈಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್ ಅಂತಲೂ ಹೇಳ್ಬೋದು. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಬೋತ್ ಎ ಆ್ಯಂಡ್ ಬಿ assertion reason are true and reason is the correct explanation of A ಅಂತ ನಾವು ಹೇಳ್ತಾ ಇದ್ದೀವಿ.
ಗೊತ್ತಾಗಿದಲ್ವ ಹೇಳ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು. ಸೊ ಲೈಕ್ ದ್ಯಾಟ್ ವಿ ಕ್ಯಾನ್ ಥಿಂಕ್. ಸಿ ದ ನೆಕ್ಸ್ಟ್ ಕ್ವಶನ್. ಇಫ್ ಎ ಈಕ್ವಲ್ ಟು, ಈ ಕ್ವಶನ್ ಏನು ಅನ್ನಿಸ್ತಾ ನಿಮಗೆ? ಇದು ಡೈರೆಕ್ಟ್ ಕ್ವಶನ್. ನಿಮಗೆ ಥಿಯರಿ ಓದಿದ್ದೀರಾ ಅಂತಂದಾಗ ಇಟ್ ವಿಲ್ ಬಿಕಮ್ ವೆರಿ 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 ಈಸಿ ಕ್ವಶನ್. ಸೊ ಇದರಲ್ಲೂ ಸಹ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಗೈನ್ ಮಾಡಬಹುದು. ಸೊ ನೋಡಿ ಇಲ್ಲಿ, ಇಫ್ ಎ ಈಸ್ ಈಕ್ವಲ್ಸ್ ಟು, if A equal to I cap plus 2J cap plus MK cap and B equal to I minus 2J plus MK are perpendicular to each other, then M equal to root X. Find X. ಎಂಥ ಕ್ವಶನ್ಸ್ ಕೇಳಿದಾರೆ ನೋಡಿ, ಎಷ್ಟು ಸಿಂಪಲ್ ಆಗಿದೆ ಅಂತ ನೀವೇ ಒಂದ್ಸರಿ ಯೋಚನೆ ಮಾಡಿ. ಸೊ ಲೈಕ್ ದ್ಯಾಟ್ ಏನು ಹೆದರಬೇಕಾಗಿಲ್ಲ, ಒಂದ್ಸರಿ ನೀವು ರೆಫರ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ನೋಡಿ ಇಲ್ಲಿ ಅಟ್ಲೀಸ್ಟ್ 30 ಕ್ವಶನ್ಸಲ್ಲಿ ನೀವು 17 to 18 ಕ್ವಶನ್ಸ್ ಸಹ ನೀವು ಈಸಿಯಾಗಿ ಆನ್ಸರ್ ಮಾಡೋದಕ್ಕಂಥ ಲೆವೆಲಲ್ಲೇ ನಿಮಗೆ ಅಟೆಂಪ್ಟ್ 2 ಅಲ್ಲೂ ಸಹ ಬರುತ್ತೆ. ಚೆನ್ನಾಗೆ ನೆನಪಿಟ್ಕೊಳ್ಳಿ. ಸೊ ದೇ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ವೆನ್ 2 ವೆಕ್ಟಾರ್ಸ್ ಆರ್ ಪರ್ಪೆಂಡಿಕ್ಯುಲರ್, ವೆನ್ 2 ವೆಕ್ಟಾರ್ಸ್ ಆರ್ ಪರ್ಪೆಂಡಿಕ್ಯುಲರ್, ನಮಗೊಂದು ವಿಷಯ ಗೊತ್ತಿದೆ ಏನು ಅಂತಂದಾಗ ದೇರ್ ಡಾಟ್ ಪ್ರಾಡಕ್ಟ್ ಮಸ್ಟ್ ಬಿ ಈಕ್ವಲ್ ಟು 0 ಅಂತಂದ್ಬಿಟ್ಟು. ಸೊ ಅದನ್ನೇ ಅಪ್ಲೈ ಮಾಡೋಣ. ಡಾಟ್ ಪ್ರಾಡಕ್ಟ್ ಐ ಪ್ಲಸ್ 2J ಪ್ಲಸ್ MK ಕ್ಯಾಪ್ ಡಾಟ್ ಬಿ, ಬಿ ಅಂತಂದಾಗ ಐ ಮೈನಸ್ 2J ಪ್ಲಸ್ MK ಕ್ಯಾಪ್ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 1 minus 4 plus m square must become equal to 0. m ಅಂದರೆ ರೂಟ್ ಎಕ್ಸ್ ಅಲ್ವಾ, ಇಲ್ಲಿ -3 ಪ್ಲಸ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಎಕ್ಸ್ ವಿಲ್ ಬಿಕಮ್ ಈಕ್ವಲ್ ಟು 3. ಎಕ್ಸ್ ಬಿಕಮ್ಸ್ ಈಕ್ವಲ್ ಟು 3. ಗೊತ್ತಾಗ್ತದಲ್ವ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಪ್ಲೀಸ್ ಫಾಲೋ ಮಾಡಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ, ಸೊ ದಟ್ ಐ ಕ್ಯಾನ್ ರಿಪ್ಲೈ ಯು. ನೋಡಿ, ಇದು ರೀಸೆಂಟಾಗಿ ನಾನು ಮಾಸ್ಟರ್ PVQs ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಮ್ ಪ್ರಾಬ್ಲಮ್ ಬಂದುಬಿಟ್ಟಿದೆ ನಿಮಗೆ JEE ಅಲ್ಲಿ. ಸೊ ಪ್ಲೀಸ್ ಫಾಲೋ ಮಾಡಿ. ಮಾಸ್ಟರ್ PVQ ಸೀರೀಸ್ ಆಗಿರ್ಬೋದು, ಇಲ್ಲ ಅಂತಂದರೆ 1 ಶಾರ್ಟ್ ಲೆಕ್ಚರ್ಸ್ನ ಓಕೆ ಫಾಲೋ ಮಾಡಿ. ಡೆಫಿನೆಟಾಗಿ ನೀವು ಹೈ ಸ್ಕೋರ್ನ ಮಾಡಬಹುದು. ಓಕೆ, ಥಿಂಕ್ ಮಾಡಿದ್ದು ಎಷ್ಟು ಈಸಿಯಾಗಿ ಸಾಲ್ವ್ ಮಾಡೋದು ಚೆಕ್ ಮಾಡಿ. ಇಲ್ಲಿ a convex lens or refractive index 1.5 has focal length 18 cm in air. ಕಾನ್ವೆಕ್ಸ್ ಲೆನ್ಸ್ ಅನ್ನೋದು ಏರಲ್ಲಿದ್ದಾಗ ಅದರ ಫೋಕಲ್ ಲೆಂತ್ 18 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಅದೇ ಕಾನ್ವೆಕ್ಸ್ ಲೆನ್ಸ್ ನಿಮಗೆ ವಾಟರಲ್ಲಿ ಇಮ್ಮರ್ಸ್ ಮಾಡಿದ್ದಾಗ ಎಷ್ಟು ಫೋಕಲ್ ಲೆಂತ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಟ್? ಸೊ ಸಿ ಹಿಯರ್, ಸೊ ಥಿಂಕ್ ಅಬೌಟ್ ದಿಸ್. In air, so 1 by FA is equals to mu G minus 1 into 1 by R1 minus 1 by R2 ಅಂತ ಹೇಳ್ತಾರೆ. 1 by FA ಅಂದರೆ 18 ಅಲ್ವಾ, mu G ಅಂದರೆ ನಿಮಗೆ ಗ್ಲಾಸ್ ಅಂದರೆ ಕಾನ್ವೆಕ್ಸ್ ಲೆನ್ಸ್ದು 1.5 ನಾನು 3/2 ಅಂತ ಬರಿತೀನಿ. ಓಕೆ, 1 by R1 minus 1 by R2. So from this you can say 1 by 18 is equals to 3/2 minus 1 ಅಂತಂದಾಗ you can write 1 by 2 into 1 by R1 minus 1 by R2. So 2 1 2 9. Therefore 1 by R1 minus 1 by R2 ವ್ಯಾಲ್ಯೂ ಅನ್ನೋದು ನಿಮಗೆ ಏನಾಗತ್ತೆ ನೋಡಿ 1 by 9 ಅಂತ ಬರುತ್ತೆ. ಇದು ಏರಲ್ಲಿದ್ದಾಗ ರೇಡಿಯಸ್ ಆಫ್ ಕರ್ವೇಚರ್ ನಿಮಗೆ 1 by R1 minus 1 by R2 ಡಿಫರೆನ್ಸ್ ಎಷ್ಟಿದೆ ಅಂತ ನಿಮಗೆ ಬಂದಿದೆ. ಸೊ ಇನ್ ವಾಟರ್ ಕೇಸ್ 2, when immersed in water, 1 by FW is equals to mu G divided by mu W minus 1 into 1 by R1 minus 1 by R2. So in simplify ಮಾಡಿ ಇಲ್ಲಿ 1 by FW is equals to mu G ಅಂತಂದರೆ 3/2 into by 3/4 ಅಲ್ವಾ, ನೋಡಿ ಇಲ್ಲಿ 4/3 ಸಾರಿ 3/4 ಅಲ್ಲ 4/3 ರೆಸಿಪ್ರೋಕಲ್ನ ತೊಗೊಂಡಿದ್ದಾಗ ನನಗೆ 3/4 minus 1 ಅಂತ ಬರುತ್ತೆ. 1 by R1 minus 1 by R2 ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ 1 by 9 ಅಂತ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ರೆಡಿಮೇಡಾಗಿ ಇಟ್ಕೊಂಡಿದ್ದೀವಿ. ಸೊ 1 by FW ಈಸ್ ಈಕ್ವಲ್ಸ್ ಟು 9/8 minus 1
9/8 ಇನ್ನೊಂದು ಸ್ಟೆಪ್ ಬರಿತಾ ಇದ್ದೀನಿ 9/8 - 1 ಇಂಟು 1/9. ಸೊ ಥಿಂಕ್ ಮಾಡಿ ಇಲ್ಲಿ 1/8 ಇಂಟು 1/9 ವಿಚ್ ನಥಿಂಗ್ ಬಟ್ 1/72. ದೇರ್ಫೋರ್ ಯಾವಾಗಾದರೆ ಕಾನ್ವೆಕ್ಸ್ ಲೆನ್ಸ್ನ ವಾಟರಲ್ಲಿ ನಾವು ಇನ್ವರ್ಸ್ ಮಾಡ್ತೀವೋ ಅದರ ಫೋಕಲ್ ಲೆಂತ್ ಅನ್ನೋದು ನಿಮಗೆ 72 ಸೆಂಟಿಮೀಟರ್ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಏನೋ ಕನ್ಫ್ಯೂಷನ್ ಇದೆ ನೋಡಿ. ಇಂಪಾರ್ಟೆಂಟ್ ಮಾಡಲ್, ಅದಕ್ಕೆ ನಾನು MCQs ನಿಮಗೆ ಮಾಸ್ಟರ್ PYQ ಸೀರೀಸಲ್ಲೂ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಫಾಲೋ ಮಾಡಿ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಎ ಸಿಂಪಲ್ ಪೆಂಡುಲಮ್ ಆಸಿಲೇಟ್ಸ್ ಫಾಸ್ಟರ್ ಆಸ್ ವಿ ಗೋ ಆನ್ ಮೌಂಟೈನ್ಸ್ ಅಂತ ಹೇಳ್ತಾ ಇದ್ದಾರೆ. ರೀಸನ್, acceleration due to gravity decreases as we move up from the surface of the earth. ಸೊ ಇದು ಕರೆಕ್ಟ್ ಆಗಿದೆ. ಯಾಕೆಂತಂದಾಗ GH ಅನ್ನೋದು ನಿಮಗೆ G ಮೈನಸ್ 2h/r ಆಗಿರುತ್ತೆ. ಸಾರಿ, G ಇಂಟು G ಇಂಟು 1 ಮೈನಸ್ 2h/r. ಸೊ ಫಸ್ಟ್ ಅಸರ್ಷನ್ ನಾವು ಕರೆಕ್ಟಾ ರಾಂಗ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಸೊ ನೋಡಿ ಇಲ್ಲಿ ಅನಲೈಸ್ ಮಾಡೋಣ. ಸೊ ಟೈಮ್ ಪೀರಿಯಡ್ ಆನ್ ದ ಮೌಂಟೇನ್ T ಡ್ಯಾಶ್ ಇಸ್ ಈಕ್ವಲ್ಸ್ ಟು 2π into root of L/G dash. At height G dash acceleration due to gravity ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಗೊತ್ತಾಗೋದಿಲ್ಲ, ಯಾವಾಗಾದರೆ ಡಿಕ್ರೀಸ್ ಆಗುತ್ತೋ ಟೈಮ್ ಪೀರಿಯಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು G ಅಲ್ವಾ? ಹಾಗಾಗಿ ನಿಮಗೆ ಟೈಮ್ ಪೀರಿಯಡ್ ವಿಲ್ ಇನ್ಕ್ರೀಸ್ ಅಂತ ಹೇಳ್ತಾರೆ. ಯಾವಾಗಾದ್ರೆ ಟೈಮ್ ಪೀರಿಯಡ್ ಜಾಸ್ತಿ ಆಗುತ್ತೋ ಅಂದರೆ ಒನ್ ಕಂಪ್ಲೀಟ್ ಆಸಿಲೇಷನ್ ಆಗೋದಕ್ಕೆ ತಗೊಳ್ತಾ ಇರೋದಕ್ಕಂಥ ಟೈಮ್ ತುಂಬ ಜಾಸ್ತಿ ಆಗತ್ತೆ. ಹಾಗಾಗಿದ್ದಾಗ ನಿಮಗೆ ಟೈಮ್ ಶೋನ್ ಬೈ ದ ಕ್ಲಾಕ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಚೆನ್ನಾಗಿ ಅರ್ಥ ಆಗ್ತದ? ಯಾವಾಗಾದ್ರೆ ಟೈಮ್ ಪೀರಿಯಡ್ ಕಮ್ಮಿ ಇರುತ್ತೋ ಅವಾಗ ಟೈಮ್ ಶೋನ್ ಬೈ ದ ಕ್ಲಾಕ್ ಅನ್ನೋದು ನಿಮಗೆ ಜಾಸ್ತಿ ಇರುತ್ತೆ. ಟೈಮ್ ಪೀರಿಯಡ್ ಯಾವಾಗಾದರೆ ಜಾಸ್ತಿ ಇರುತ್ತೋ ಟೈಮ್ ಶೋನ್ ಬೈ ದ ಕ್ಲಾಕ್ ವಿಲ್ ಡಿಕ್ರೀಸ್, ಅಂದರೆ ಸ್ಲೋ ಡೌನ್ ಅಂತ ಹೇಳ್ತಾರೆ. ದೇರ್ ಫೋರ್ ಕ್ಲಾಕ್ ಸ್ಲೋ ಡೌನ್, ಕ್ಲಾಕ್ ಅನ್ನು ನಿಮಗೆ ಸ್ಲೋ ಡೌನ್ ಆಗುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ಅಸರ್ಷನ್ ಈಸ್ ರಾಂಗ್ ಅಲ್ವಾ? ಅಸರ್ಷನ್ ಈಸ್ ಅ ಫಾಲ್ಸ್. ಅಸರ್ಷನ್ ಈಸ್ ಅ ಫಾಲ್ಸ್ ಅಂತ ಹೇಳ್ತಾ ಇದ್ದೀವಿ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್. ಯಾವುದ್ರ ಕರೆಕ್ಟ್ ಆನ್ಸರ್ ನಿಮಗೆ ಬರುತ್ತೆ? ಸೊ ಥಿಂಕ್ ಮಾಡಿ ಬೇಗ ಇಲ್ಲಿ ಏನು ಬರ್ಬೋದು ಅಂತ ಅಂದ್ಬಿಟ್ಟು ಎ ಈಸ್ ಅ ಫಾಲ್ಸ್ ಬಟ್ ಆರ್ ಈಸ್ ಅ ಟ್ರೂ. ಸೊ ಯಾವ ಆಪ್ಷನ್ ನಿಮಗೆ ಆಪ್ಷನ್ ಸ್ವಲ್ಪ ರಿಪೇರಿ ಮಾಡ್ಕೋಬೇಕಾಗಿರುತ್ತೆ ನಾವಿಲ್ಲಿ. ಸೊ ಏನದು ಅಂತ ನಾವು ನೋಡೋಣ. ಎ ಈಸ್ ಫಾಲ್ಸ್, ಆರ್ ಈಸ್ ಅ ಟ್ರೂ. ಪ್ರಿಂಟ್ ಮಿಸ್ಟೇಕ್ ಇಲ್ಲ, ಟೈಪಿಂಗ್ ಎರರ್ ಇರುತ್ತೆ. ಹಾಗಾಗಿ ಗೋ ವಿತ್ ಆಪ್ಷನ್ ಸಿ. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ದ ವೆಯ್ಟ್ ಆಫ್ ಎನ್ ಆಬ್ಜೆಕ್ಟ್ ಅಟ್ ಮೌಂಟ್ ಎವರೆಸ್ಟ್ ಈಸ್ ಲೆಸ್ಸರ್ ದ್ಯಾನ್ ಇಟ್ಸ್ ವೆಯ್ಟ್ ಅಟ್ ಸಿ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ಈಸ್ ಇಟ್ ರೈಟ್? ಒಂದ್ಸರಿ ಥಿಂಕ್ ಮಾಡೋಣ. ವೆಯ್ಟ್ ಹೇಗೆ ಬರುತ್ತೆ ಒಂದ್ಸರಿ? ವೆಯ್ಟ್ ಅನ್ನೋದು ನಿಮಗೆ m ಇಂಟು G ಆಗುತ್ತೆ. m ಇಂಟು G. ಅಟ್ ಮೌಂಟ್ ಎವರೆಸ್ಟ್ ಅಟ್ H ವೆಯ್ಟ್ W ಡ್ಯಾಶ್ ಅಂತ ತಗೊಂಡ್ರೆ m ಇಂಟು GH ಅಂತಂದರೆ ಇಟ್ ವಿಲ್ ಬಿ GH ಅನ್ನೋದು ಕಡಿಮೆ ಇರೋದ್ರಿಂದ ಇಟ್ ವಿಲ್ ಬಿ ಲೆಸ್ ದ್ಯಾನ್ W ಅಂತ ಹೇಳ್ಬೋದು. ದೇರ್ ಫೋರ್ ಯು ಕ್ಯಾನ್ ಸೇ ಅಸರ್ಷನ್ ಈಸ್ ಟ್ರೂ. The value of G decreases as height increases. So this is also true. Therefore, we can say that both A, assertion and reason are true, and reason is the correct explanation for A anta ಹೇಳ್ತಾರೆ. Therefore, we can go with option A. Option A. ಗೊತ್ತಾಗ್ತದಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ಥಿಂಕ್ ಮಾಡಿ. ಬಿಕಾಸ್ ನೋಡಿ ಇಲ್ಲಿ G at some height H ಅನ್ನೋದು ನಿಮಗೆ G into 1 minus 2h/r ಅಂತ ಬರಿತೀವಿ ನಾವು. ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಆಫ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈಸ್ ಗಿವೆನ್ ಬೈ. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಕೊಟ್ಟಿದ್ದಾರೆ, ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಕೊಟ್ಟಿದ್ದಾರೆ. ದೆನ್ ಚೂಸ್ ದ ಕರೆಕ್ಟ್ ಆಪ್ಷನ್. ಅಂದರೆ ದೇ ಹ್ಯಾವ್ ಗಿವೆನ್ ದ ರಿಲೇಷನ್ ಬಿಟ್ವೀನ್ ಒಮೆಗಾ E0
ಕೆ ಆ್ಯಂಡ್ ಬಿ ನಾಟ್, ಪ್ರಾಪಗೇಷನ್ ಕಾನ್ಸ್ಟೆಂಟ್, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಗುಲರ್ ವೆಲಾಸಿಟಿ, ಆ್ಯಂಗುಲರ್ ಫ್ರೀಕ್ವೆನ್ಸಿ ರಿಲೇಷನ್ ನಿಮಗೆ ಕೇಳ್ತಾ ಇದ್ದಾರೆ. ಸೊ ಹೇಗೆ ನಾವು ಅನಲೈಸ್ ಮಾಡಬಹುದು? ಸೊ ನಮಗೆ ಗೊತ್ತಿರೋದೇನು, ಸ್ಪೀಡ್ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ ಅನ್ನೋದು ಯಾವತ್ತೇ ಆಗಲಿ ಇಟ್ ಈಸ್ ಗಿವನ್ ಬೈ ಇ ನಾಟ್ ಬೈ ಬಿ ನಾಟ್ ಅಂತ ಹೇಳ್ತಾರೆ. ವಾಟ್ ಈಸ್ ಸಿ ವ್ಯಾಲ್ಯೂ ಹಿಯರ್? ಸ್ಪೀಡ್ ಆಫ್ ಲೈಟ್ ಏನು ಬರಿಬೋದು ನಾವಿಲ್ಲಿ? ಸ್ಪೀಡ್ ಆಫ್ ಲೈಟ್ ಅಂತಂದರೆ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಒಮೇಗಾ ಬೈ ಕೆ ಅಂತ ನೀವು ವೇವ್ಸಲ್ಲಿ ಓದಿರ್ತೀರಾ. ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಒಮೇಗಾ ಬೈ ಕೆ, ಇ ನಾಟ್ ಬೈ ಬಿ ನಾಟ್. ಸೊ ಸಿಂಪ್ಲಿಫೈ ಮಾಡಿ, ಒಮೇಗಾ ಇಂಟು ಬಿ ನಾಟ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಇ ನಾಟ್ ಅಂತ ಬರಿಬಹುದು. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಕೆ ಇಂಟು ಇ ನಾಟ್ ಇಸ್ ಈಕ್ವಲ್ಸ್ ಟು ಒಮೇಗಾ ಇಂಟು ಬಿ ನಾಟ್. ದಟ್ ಈಸ್ ಆಪ್ಷನ್ ಬಿ. ಗೊತ್ತಾಯ್ತಲ್ವ ಹೇಳ್ತಾ ಇದ್ದೇನೆ ಅಂತ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಥರ್ಡ್ ಎಕ್ಸೈಟೆಡ್ ಸ್ಟೇಟ್ ಟು what is that? Ground state to ground state. In a hydrogen atom, in a hydrogen atom, the wavelength of the photon emitted in nanometer to the nearest integer is ಅಂತ ಹೇಳ್ತಾರೆ. To the nearest integer is. ಸೊ ನಾನು ನಿಮಗೆ ಹಿಂಟ್ ಕೊಡ್ತೀನಿ, ನೀವು ಇದನ್ನು ಆನ್ಸರ್ ಮಾಡಿ. ನೋಡಿ ಇಲ್ಲಿ ದಿಸ್ ಇಸ್ ಅ ಗ್ರೌಂಡ್ ಸ್ಟೇಟ್ ಅಲ್ವಾ? ದಿಸ್ ಇಸ್ N1 and this is first excited state and this is second excited state and this is fourth excited state. ಇಲ್ಲಿ ಎನರ್ಜಿ ಎಷ್ಟು ನಿಮಗೆ? ಮೈನಸ್ 13.6 ಎಲೆಕ್ಟ್ರಾನ್ ವೋಲ್ಟ್. ಇಲ್ಲಿ ಬರೋಷ್ಟರಲ್ಲಿ ನಿಮಗೆ ಮೈನಸ್ 3.4 ಅಲ್ವಾ? ಇಲ್ಲಿ ನಿಮಗೆ ಮೈನಸ್ 1.51 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. ಥರ್ಡ್ ಎಕ್ಸೈಟೆಡ್ ಸ್ಟೇಟ್ ಬರೋಷ್ಟರಲ್ಲಿ ಮೈನಸ್ 0.86 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ದೇರ್ಫೋರ್ ನೋಡಿ ಇಲ್ಲಿ ಥರ್ಡ್ ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟ್ಗೆ ಜಂಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. Therefore, what is the lambda? So we can write this as ಏನು ಬರ್ಬೋದು ನೋಡಿ ಇಲ್ಲಿ, lambda will become equals to 1240 divided by energy liberated, energy difference ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡೋಣ. We can write lambda is equals to 1240 divided by, ಇಲ್ಲಿ ನೋಡಿ ಎಲ್ಲಿಂದ ಎಲ್ಲಿಗೆ ಜಂಪ್ ಆಗ್ತಾಯಿದೆ ಅಂತ ಯೋಚನೆ ಮಾಡಿ. minus 0.862, you can write minus 0.862 13.6 ಅಲ್ವಾ? ಸೊ ಸಿಂಪ್ಲಿಫೈ ಮಾಡಿ, ಲ್ಯಾಂಬ್ಡಾ ಅನ್ನೋದು ನಿಮಗೆ ನ್ಯಾನೋಮೀಟರಲ್ಲಿ ನಿಮಗೆ ಸಿಗುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ವೆನೆವರ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಯು ಕ್ಯಾನ್ ರೈಟ್, ಸಿ ಹಿಯರ್ 1240 ಡಿವೈಡ್ ಬೈ ನಿಮಗೆ 12.7 ಸಮಥಿಂಗ್ ನಿಮಗೆ ಸಿಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ, ವಿಲ್ ಗೆಟ್ ದ ಆನ್ಸರ್ ನಿಯರ್ಲಿ ನಿಮಗೆ 900 ಲೈಕ್ ದಟ್ ನಿಮಗೆ ಬರುತ್ತೆ. ಲೈಮನ್ ಸೀರೀಸಲ್ಲಿ ನಿಮಗೆ ಸಿಗುತ್ತೆ. ಮಾಡ್ಕೊಳ್ತೀರಲ್ವ ಇದನ್ನು? ಸೊ ಕ್ಯಾಲ್ಕುಲೇಷನ್ ನೀವೇ ಸಾಲ್ವ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಸೊ ಇದು ಸಹ ನಿಮಗೆ ಏನಂತ ಹೇಳ್ಬೋದು, ನಾವು ಈಸಿ ಅಂತ ನಾವು ಮೆನ್ಷನ್ ಮಾಡ್ಬೋದು. ಪ್ರೀವಿಯಸ್ ಪ್ರಾಬ್ಲಮ್ಸು ಅಷ್ಟೇ. ದಿಸ್ ಈಸ್ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್ ಚಾಪ್ಟರ್ನ ನಿಮಗೆ ಬಂದಿರೋದು, ಡೈರೆಕ್ಟ್ ಮೆಮರಿ ಬೇಸ್ಡ್ ಅಂತಲೇ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಎ ಲಾಂಗ್ ಸಾಲನಾಯ್ಡ್ ಓಕೆ ಹ್ಯಾಸ್ 70 ಟರ್ನ್ಸ್ ಪರ್ ಸೆಂಟಿಮೀಟರ್ ಅಂತ ಹೇಳ್ತಾರೆ. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಎಷ್ಟು ಹೇಳ್ತಾ ಇದ್ದಾರೆ ನಿಮಗೆ? 70 ಟರ್ನ್ಸ್ ಪರ್ ಸೆಂಟಿಮೀಟರ್ ಅಲ್ವಾ? ಅಂತಂದರೆ ನಿಮಗೆ 7000 ಟರ್ನ್ಸ್ ಪರ್ ಮೀಟರ್ ಆಗಿರುತ್ತೆ. 7000 ಟರ್ನ್ಸ್ ಪರ್ ಮೀಟರ್. ಕ್ಯಾರೀಸ್ ಎ ಕರೆಂಟ್ ಐ ಈಸ್ ಈಕ್ವಲ್ಸ್ ಟು 2 ಆಂಪಿಯರ್ ಅಂತ ಹೇಳ್ತಾರೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ inside the solenoid is, how can you do this here? B is equals to mu naught n I ಅಂತ ಬರೀಬಹುದಲ್ವಾ? mu naught capital N by L into I. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡೋಣ ಇಲ್ಲಿ. 4 pi into 10 to the power of minus 7 into 7000 ಅಂದರೆ 7 into 10 to the power of 3 ಆಗಿರುತ್ತೆ. ಇಂಟು ಐ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗಿಲ್ಲಿ? I is equals to 2. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ. 4 into 22/7 into 10 power minus 7 into 7 into 10 to the power of 3 into 2. ಸೊ ಸಿಂಪ್ಲಿಫೈ ಮಾಡಿ, ಯು ಶುಡ್ ಗೆಟ್ ದ ಆನ್ಸರ್. ನಿಮಗೆ
ನೋಡಿ 7 7 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 × 22 ನಿಮಗೆ 88 ಆಗುತ್ತೆ. 88 ಇಂಟು ಸಮ್ 14 × 10⁻⁴ ನೀವು ಸಾಲ್ವ್ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್. ಇಟ್ ಈಸ್ ಈಕ್ವಲ್ಸ್ ಟು ನಿಯರ್ಲಿ 176 ಸಮಥಿಂಗ್ ನಿಮಗೆ ಬರುತ್ತೆ. ಸೊ ಐ ಆಮ್ ರೈಟಿಂಗ್ ದ ಆನ್ಸರ್, ಫೈನಲ್ ಆನ್ಸರ್ ಹಿಯರ್. ಬಿ ಈಸ್ ಈಕ್ವಲ್ಸ್ ಟು 176 ಇಂಟು -4 ಟೆಸ್ಲಾ ಅಂತ ಬರುತ್ತೆ. ಸೊ ಒಂದು ನಿಮಿಷ ಚೆಕ್ ಮಾಡಿ ಎಷ್ಟು ಬರಬಹುದು ಆನ್ಸರ್ ಅಂತ ನೀವೇ ಹೇಳಿ. ಸೊ ಪ್ಲೀಸ್ ಡೂ ದ್ಯಾಟ್. ನೋಡಿದ್ರಲ್ವ ಎಷ್ಟು ಬರುತ್ತೆ, ಚೆಕ್ ಮಾಡಿದ್ರಲ್ವ ಇಲ್ಲಿ. ಸೊ ಪ್ಲೀಸ್ 7 7 ಕ್ಯಾನ್ಸಲ್ ಆಗಿದ್ದಾಗ 88 × 2 ಅಂತಂದರೆ 176 × 10⁻⁴ ಟೆಸ್ಲಾ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು, ಎ ನ್ಯೂಕ್ಲಿಯಸ್ ಎಕ್ಸ್ ಆಫ್ ಅಟಾಮಿಕ್ ಮಾಸ್ 240 ರಿಲೀಸಸ್ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ತಾರೆ ಆಫ್ ಎನರ್ಜಿ ಪರ್ ಫಿಷನ್. The total energy released by complete fission of 120 grams of X is ಅಂತ ಹೇಳ್ತಾ ಇದ್ದಾರೆ. ಸೊ ಅನಲೈಸ್ ಮಾಡಿ. ನಾನು ನಿಮಗೆ ನ್ಯೂಕ್ಲಿಯೈ ಒನ್ ಶಾರ್ಟಲ್ಲಿ ಈ ಕಾನ್ಸೆಪ್ಟ್ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕಾದರೆ ಚೆಕ್ ಮಾಡಿ, ಫಾರ್ಮುಲಾ ಏನೇನು ಬೇಕೋ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮಗೆ. ಸೊ ಸಿ ಹಿಯರ್ 240 grams ಅನ್ನೋದು ನಿಮಗೆ ಅವಗ್ಯಾಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಅದು ಎಷ್ಟು ಎನರ್ಜಿ ರಿಲೀಸ್ ಮಾಡ್ತಾ ಇದೆ ನಿಮಗೆ ಇಲ್ಲಿ 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ರಿಲೀಸ್ ಮಾಡ್ತಾ ಇದೆ. ಅದೇ ನಿಮಗೆ 1 ಗ್ರಾಮ್ಗೆ ಬರೋಷ್ಟಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ ಅವಗ್ಯಾಡ್ರೋ ನಂಬರ್ ಡಿವೈಡ್ ಬೈ 240 ಅಷ್ಟು ಎನರ್ಜಿ ಅಷ್ಟೇ ಆಟಮ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಇಲ್ಲಿ ಎಷ್ಟು ಎನರ್ಜಿ ನಿಮಗೆ ರಿಲೀಸ್ ಆಗುತ್ತೆ ಅಂತಂದರೆ ಅವಗ್ಯಾಡ್ರೋ ನಂಬರ್ ಡಿವೈಡ್ ಬೈ 240 ಅಷ್ಟು ಎನರ್ಜಿ ನಿಮಗೆ ರಿಲೀಸ್ ಆಗಿರುತ್ತೆ. ಬಟ್ ನಮಗೆ ಬೇಕಾಗಿರೋದು 120 grams ಅಲ್ವಾ. ದೇರ್ ಫೋರ್ ಯು ಕ್ಯಾನ್ ರೈಟ್ 120 grams ಅನ್ನೋದು ನಿಮಗೆ ಎಷ್ಟು ಎನರ್ಜಿನ ರಿಲೀಸ್ ಮಾಡುತ್ತೆ ಒಂದ್ಸರಿ ನೋಡಿ. 200 ಇಂಟು ಅವಗ್ಯಾಡ್ರೋ ನಂಬರ್ ಬೈ 240 ಇಂಟು 120 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಗೊತ್ತಾಗಿದಲ್ವ ಹೇಳ್ತಿರೋದು. 120 2 ಟೈಮ್ಸ್ ಹೋಗುತ್ತೆ, 200 ಟೈಮ್ಸ್ ನಿಮಗೆ ಹೋಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ 100 ಇಂಟು ಅವಗ್ಯಾಡ್ರೋ ನಂಬರ್ ಎಷ್ಟು ನಿಮಗೆ 6.023 ಇಂಟು 10⁻23 ಅಲ್ವಾ. ಸೊ ಯು ಕ್ಯಾನ್ ಗೆಟ್ 602 ಇಂಟು 10⁻23 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆರ್ ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ಬೋದು. ಇಲ್ಲ 6.023 ಇಂಟು 10⁻25 ಅಂತ ನಾವು ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದಾರಲ್ವ ಹೇಳ್ತಾರೆ ಅಂತ. ಸೊ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ನಿಮಗೆ ಈಸಿಯಾಗೇ ಇದೆ ಈ ಕ್ವಶನ್ ಪೇಪರ್ ನಿಮಗೆ. ಸೊ ಯಾರಿಗಾದ್ರೆ ಈ ಪೇಪರ್ ಸಿಕ್ಕಿರುತ್ತೋ ಫಿಸಿಕ್ಸ್ ಎಂಜಾಯ್ ಮಾಡಿರ್ತೀರ ನಿಜವಾಗ್ಲೂ. ಓಕೆ, ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇದು ಡೈರೆಕ್ಟ್ ಮೆಮರಿ ಬೇಸ್ಡ್ ರೀ. ಯಾರಾದರೆ ವ್ಯಾಲ್ಯೂಸ್ನ ಮಗಪ್ ಮಾಡಿರ್ತೀರೋ, ಯಾರಾದರೂ ವ್ಯಾಲ್ಯೂಸ್ ನಿಮಗೆ ನೆನಪಿರುತ್ತೋ ಡೈರೆಕ್ಟಾಗಿ ನೀವು ಆನ್ಸರ್ ಮಾಡಬಹುದು. ಸೊ ಸಿ ಹಿಯರ್ ಇಟ್ ಈಸ್ ಎ ಮೆಮರಿ ಬೇಸ್ಡ್ ಕ್ವಶನ್ ಅಂತಲೇ ಹೇಳ್ತೀವಿ. ಯಾಕೆಂತಂದಾಗ ಈ ಫ್ರೀಕ್ವೆನ್ಸೀಸ್ ಎಲ್ಲ ಖಂಡಿತವಾಗ್ಲೂ ನೀವು ಮಗಪ್ ಮಾಡಲೇಬೇಕಾಗಿರುತ್ತೆ. ಸೊ ಇದನ್ನು ಹೇಗೆ ಅನಲೈಸ್ ಮಾಡ್ತೀರಿ ನೋಡಿ. 3 ನಿಮಗೆ ಮೆಗಾ ಹರ್ಟ್ಸಲ್ಲಿದೆ ನಿಮಗೆ, ಬಟ್ 12 ಗೀಗಾ ಹರ್ಟ್ಸ್ ಅನ್ನು ನಿಮಗೆ ಬರೋದೇ ಸ್ಯಾಟಲೈಟ್ ಅಂತ ಹೇಳ್ತೀವಿ. ದೇರ್ ಫೋರ್ ಯು ಕ್ಯಾನ್ ಸೇ ಇಟ್ ಈಸ್ ರಿಲೇಟೆಡ್ ಟು ಸೆಕೆಂಡ್ ಒನ್ ಇಲ್ ಗೋ ಟು ಪಿ ಗೀಗಾ ಹರ್ಟ್ಸ್. ಸೊ ಅದನ್ನು ಬೇಸ್ ಮಾಡ್ಕೊಂಡು ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಸೆಕೆಂಡ್ ಒನ್ ಪಿ ಅದ್ರಲ್ಲಿ ಬರುತ್ತೆ ನೋಡಿ, ಒಂದೇ ಒಂದು ಆಪ್ಷನ್ ಇದೆ ನಿಮಗೆ. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು. ಸೊ ಪ್ಲೀಸ್ ಥಿಂಕ್ ಮಾಡಿ ಮೆಮರಿ ಬೇಸ್ಡ್ ಕ್ವಶನ್. ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ರೀ ಕ್ವಶನ್ಸ್ ಎಲ್ಲ ನಿಮಗೆ. ಸೊ ಈಸಿಯಾಗಿ ನೀವು ಆನ್ಸರ್ ಮಾಡಬೇಕು. ಸೊ ಮಾಡಬಹುದು. ಸೊ ನೋಡಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮ್ಗೆ ಮ್ಯಾಕ್ಸಿಮಮ್ 1 ಅವರಲ್ಲಿ ಆಗುತ್ತೆ. ಸೊ ಓಕೆ, ಲೆಟ್ ಅಸ್ ಚೆಕ್ ಇಟ್. ಏನು ಮಾಡೋದು ನೋಡಿ. ದ ಫ್ರೀಕ್ವೆನ್ಸಿ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಅಂತ ಹೇಳ್ತದೆ. ಫ್ರೀಕ್ವೆನ್ಸಿ ಈಸ್ represented by radius to the power A, density to the power B, and surface tension to the power what is that to the power C. So think ಮಾಡಿ. ಫ್ರೀಕ್ವೆನ್ಸಿ ಅಂದ್ರೆ ಏನಪ್ಪ ಇಲ್ಲಿ t power -1, ರೇಡಿಯಸ್ ಅಂತಂದ್ರೆ l power 1 to the power A, ಡೆನ್ಸಿಟಿ kg per meter cube ಅಂದರೆ m power 1 l power -3 whole to the power of B. So surface tension
ಸರ್ಫೇಸ್ ಅಂದರೆ ಇಲ್ಲಿ ನಿಮಗೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ರೈಟ್ m⁴1 l⁻⁻² ಹೋಲ್ ಟು ದಿ ಪವರ್ ಆಫ್ c. ಸೊ ಈಕ್ವೇಟ್ ಮಾಡ್ಕೊಳ್ಳಿ, ಸಾಲ್ವ್ ಬೈ ಯುವರ್ ಸೆಲ್ಫ್. ಸಾಲ್ವ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಚೆಕ್ ಮಾಡಿ ಆಪ್ಷನ್ಸ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಬರೀರಿ. ಅರ್ಥ ಆಯ್ತಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ಪ್ರಾಬ್ಲಮ್ಸ್. ಸೊ ಲೆಟ್ ಅಸ್ ಸಿ. ಎಸ್, these are the questions asked in that paper. ಕೆಲವು ಕ್ವಶನ್ ಮಿಸ್ ಆಗಿದ್ರು ಸಹ ನೋ ನೀಡ್ ಟು ವರಿ. ಸೊ ನಾವು ಎಷ್ಟು ಸಿಕ್ಕಿದೆ ಅದೆಲ್ಲ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಇಟ್ ವಿಲ್ ಬೂಸ್ಟ್ ಅಪ್ ಇವರ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟಪ್ ಮಾಡುತ್ತೆ. ಗೊತ್ತಾಯ್ತಲ್ವಾ? ಈ ಪೇಪರ್ ನೀವು ನೋಡಿದ್ದಾಗ ಏನು ಅನ್ನಿಸ್ತು ನಿಮಗೆ? ಓವರ್ ಆಲ್ ಆಗಿ ನಿಮಗೆ ಈ ಪೇಪರ್ ನಿಮಗೆ ಈಸಿ ಟು ಮಾಡರೇಟ್ ಅಂತ ಹೇಳ್ಬೋದು. ಈಸಿ ಟು ಮಾಡರೇಟ್. ಓಕೆ, ದರ್ಫೋರ್ ಇನ್ನು ಓದಬೇಕಾಗಿರುತ್ತೆ. ನಮ್ಮ ವೀಡಿಯೋಸಲ್ಲಿ ನೀವು ನೀಟಾಗಿ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ನೀವು ಒಳ್ಳೆ ಸ್ಕೋರ್ನ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್. ಇನ್ನೊಂದು ಪೇಪರ್ ನಾವು ಸಾಲ್ವ್